ನಮ್ಮದು ಮೇನ್ 1994-95ನಲ್ಲಿ ನಮ್ಮದು ಒಂದು ಇದು ಬಂತು, ಸ್ವೀಟ್ ಚಿಲ್ಲಿ ಅಂತ. ಸ್ವೀಟ್ ಚಿಲ್ಲಿ? ಹಾಂ, ಸಿಹಿ ಆದ ಮೆಣಸಿನಕಾಯಿ. ಮೆಣಸಿನಕಾಯಿ ಸಿಹಿ ಮೆಣಸಿನಕಾಯಿ ನೀವು ಅದನ್ನು ತಿಂದರೆ ಸಿಹಿ ಹೆಂಗಿರುತ್ತೆ? ನೀವು ಅದನ್ನು ತಿಂದರೆ ಕ್ಯಾರೆಟ್ ತಿಂದಂಗೆ ಆಗತ್ತೆ. ಈಗ ಐತಿ ನಿಮ್ಮ ಹತ್ರ? ಈಗಿದೆ ತುಂಬಿಲ್ಲದ ಮೆಣಸಿನಕಾಯಿ. ತುಂಬಿಲ್ಲದ ಮೆಣಸಿನಕಾಯಿ ನಾವು ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡೋದು ಆಫ್ರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಈಗೂ ಮಾಡ್ತೀವಿ. ದಯಮಾಡಿ ಎಲ್ಲ ರೈತರುಗಳಿಗೆ ನನ್ನೊಂದು ಮನವಿ, ಅಪ್ ಟು 3 ಇಯರ್ಸಿಗೆ ಒಂದು ಸರಿ ಅವರ ಮಣ್ಣನ್ನು ಚೆಕಪ್ ಮಾಡಿಸ್ಕೊಳೋದು ತುಂಬ ಒಳ್ಳೆಯದು. ಈಗೇನಾಗ್ತಾಯಿದೆ, ಮಣ್ಣಲ್ಲಿ ಸಾರಜನಕದ ಅಂಶ ಇರುತ್ತೆ, ಅವರು ಸಾರಜನಕವನ್ನು ಮತ್ತೆ ನೀವು ಫರ್ಟಿಲೈಸರ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ತಪ್ಪಾಗ್ತಾಯಿದೆ. ಸೊ ಈ ಆ್ಯಟಿಟ್ಯೂಡನ್ನು ಬಿಡಬೇಕು, ಮಣ್ಣಿನ ಆಯ್ಕೆ ಮಾಡಬೇಕು. ಮಣ್ಣಿನ ಪರೀಕ್ಷೆ ವೆರಿ ಇಂಪಾರ್ಟೆಂಟ್. ಮಣ್ಣಿನ ಪರೀಕ್ಷೆ ಮಾಡಬೇಕು. ನಮ್ಮ ರೈತರುಗಳು ಮಣ್ಣಿನ ಪರೀಕ್ಷೆ ಮಾಡಿ ಆ ಮಣ್ಣಿಗೆ ಸರಿ ಹೊಂದತಕ್ಕಂತಹ ಬೆಳೆಗಳನ್ನು ಬೆಳೀತಕ್ಕಂಥದ್ದು ತುಂಬ ಮುಖ್ಯ. ನಾನು ಕಳೆದ ಬಾರಿ ಚಿಲ್ಲಿ ಪೈರನ್ನು ಕೊಟ್ಟಿದ್ದೆ. 1 ಎಕರೆಗೆ ಚಿಲ್ಲಿ ಪೈರನ್ನು ಕೊಟ್ಟಿದ್ದೆ. 1 ಎಕರೆಗೆ 7,000 ಸೀಡ್ಲಿಂಗನ್ನು ಹಾಕಿದ್ರು, 7,000 ಸಸಿಗಳನ್ನು ಹಾಕಿದ್ರು. 7,000 ಸಸಿಗಳಿಗೆ 26 ಟನ್ ಮೆಣಸಿನಕಾಯಿಯನ್ನು ಕುಯ್ದಿದ್ದಾರೆ. ಹಸಿ ಮೆಣಸಿನಕಾಯಿನ ಫ್ರೆಶ್ ಪರ್ಪಸ್ಗೆ. ಸೊ ಇದು ಬೇಲೂರು, ಹಳೆ ಬೀಡ್ ಹತ್ರ ಬೇಲೂರು ಅಂತ ಬರುತ್ತೆ. ಸೊ ಹಾಸನ ಡಿಸ್ಟಿಕ್ಕು, ಬೇಲೂರು ತಾಲೂಕು, ಆ ಊರ ಹೆಸರು ಹಾಂದಲೆ ಅಂತ ಹೇಳ್ಬಿಟ್ಟು. ಅದ್ಭುತ. ಈಗ ಇಳುವರಿ ಎಷ್ಟು ಬರುತ್ತೆ ಎಕರೆಗೆ? ಸರ್ ಆ್ಯಕ್ಚುಲಿ ಇದು ನಾನು ನೋಡಿರೋ ಮಟ್ಟಿಗೆ ಇದು 30-35 ಟನ್ವರೆಗೂ ಬರುತ್ತೆ ಸರ್ ಎಕರೆ. 1 ಎಕರೆಗೆ? 1 ಎಕರೆಗೆ 30 ಟನ್ ಕಾಮನ್ ಆಗಿ ಬರುತ್ತೆ ಸರ್. ಎಷ್ಟು ತಿಂಗಳಿಗೆ ಸರ್? ಇದು ಆ್ಯಕ್ಚುಲಿ ನಿಮಗೆ ಇದು ಕೂಡ ನಿಮಗೆ ಒಂದು 75-80 ಡೇಸ್ಗೆ ಫಸ್ಟ್ ಪಿಕಿಂಗ್ ಸ್ಟಾರ್ಟ್ ಆಗುತ್ತೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಇವತ್ತಂತೂ ಒಂದು ಅದ್ಭುತವಾದ ಕಥೆಯೊಂದಿಗೆ ತಮ್ಮ ಮುಂದೆ ಬಂದು ನಿಂತಿದ್ದೀನಿ. ಇದು ಯಾರ ಕತೆ ಅಂತ ಹೇಳಿದರೆ, ಅವರು ಇಡೀ ಭಾರತದಲ್ಲಿ ಚಿಲ್ಲಿ ಮ್ಯಾನ್ ಅಂತಲೇ ಪ್ರಸಿದ್ಧ ಗೆಳೆಯರೇ. ಏನಪ್ಪ ಇದು ಚಿಲ್ಲಿ ಮ್ಯಾನ್ ಅಂತ ಹೇಳಿದರೆ, ಸಾವಿರಾರು ಮೆಣಸಿನಕಾಯಿಯ ತಳಿಯನ್ನು ತಂದ ಪಿತಾಮಹರ ಕತೆ ತೊಗೊಂಡು ಬಂದಿದ್ದೀನಿ. ಅವ್ರ ಹೆಸರು ನಿಮ್ಗೆ ಹಳಬರಾಗಿದ್ದರೆ ಗೊತ್ತಿದ್ದೇ ಇರುತ್ತೆ. ನಿಜಗುಣದೇವ್ ಗದಗಿನ ಮಠ ಅಂತ ಅವ್ರ ಹೆಸರು. ಬನ್ನಿ ಅವ್ರ ಕತೆ ಹೇಳೋದಕ್ಕೆ ಬಂದಿದ್ದೀನಿ. ಬರೀ ಇಷ್ಟೇ ಅಲ್ಲ, ಕತೆ ಒಂದಿಷ್ಟು ಸ್ಯಾಂಪಲನ್ನು ಹೇಳ್ಬಿಡ್ತೀನಿ, ಅವ್ರು ಏನೇನು ಕಂಡು ಹಿಡಿದಿದ್ದಾರೆ ಅಂತ ಹೇಳ್ಬಿಟ್ಟು. ನೀವು ಖಾರದ ಮೆಣಸಿನಕಾಯಿ ಕೇಳಿದ್ದೀರಿ, ಬಟ್ ಇವರು ಕಂಡು ಹಿಡಿದಿದ್ದು ಸಿಹಿ ಮೆಣಸಿನಕಾಯಿ. ಆಶ್ಚರ್ಯ ಆಗ್ತಾ ಇದೆಯಾ? ಇದು ಒಂದೇ ಅಲ್ಲ ಗೆಳೆಯರೇ, ಕಣ್ಣೀರೇ ಬರಿಸದ ಉಳ್ಳಾಗಡ್ಡಿ ಕಂಡು ಹಿಡಿದಿದ್ದಾರೆ, ತುಂಬೇ ಇಲ್ಲದ ಮೆಣಸಿನ್ಕಾಯಿ ಕಂಡು ಹಿಡ್ದಾರ. ಅಷ್ಟೇ ಯಾಕ್ರಿ, ಕುಸುಬಿ ಮುಳ್ಳಿದ್ರೆ ಬರ್ತದಲ್ರಿ, ಮುಳ್ಳಿಲ್ದಂಗೆ ಕುಸುಬಿ ಬೆಳೆಯೋದು ಕಂಡು ಹಿಡ್ದಾರ. ಇವು ಶಾಂಪಲ್ ಅಷ್ಟೇ ಹೇಳಕತ್ತೀನಿ. ಹಿಂಗೆ ಸಾವಿರಾರು ತಳಿಗಳನ್ನು ಇವರು ಕಂಡು ಹಿಡಿದಿದ್ದಾರೆ. ಮತ್ತು ಇವತ್ತು ಲಕ್ಷಾಂತರ ತಳಿಗಳ ಅಭಿವೃದ್ಧಿಯ ಕಾರ್ಯ ನಡೆದೇ ಇದೆ. ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನಂತ ಹೇಳಿದರೆ, ಇಡೀ ಇಂಡಿಯಾದ ರಾಜ್ಯಗಳು ಏನಿದೆ ಅದರ ತುಂಬ ಇವತ್ತಿಲ್ಲಿ ರೈತರು ಬರೋರಿದ್ದಾರೆ. ಅವರಿಗೆ ಒಂದು ಡೆಮಾನ್ಸ್ಟ್ರೇಷನ್ ನಡೀತಾ ಇದೆ, ಬೀಜಗಳ ಬಗ್ಗೆ ಮಾಹಿತಿ ನಡೀತಾ ಇದೆ. ಅಷ್ಟೇ ಅಲ್ಲ, ರೈತರಿಗೆ ನೇರವಾಗಿ ತಾವು ಬೆಳೆದ ಬೆಳೆಗಳು ಹೇಗಿದೆ, ಈ ಬೀಜದ ಗುಣಮಟ್ಟಗಳು ಹೇಗಿದೆ, ಇದರ ಇಳುವರಿಗಳು ಹೇಗಿದೆ, ಇದು ಎಕರೆಗೆ ಫಸಲು ಎಷ್ಟು ಬರುತ್ತೆ ಅನ್ನೋ ವಿವರಗಳನ್ನು ಒಳಗೊಂಡ ಸಂಪೂರ್ಣ ಮಾಹಿತಿಯನ್ನು ರೈತರಿಗೆ ಇಲ್ಲಿ ಕೊಡಲಾಗುತ್ತೆ. ಆ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ಗೆಳೆಯರೇ, ಈ ತಳಿಗಳನ್ನೆಲ್ಲ ಕಂಡ ಹಿಡಿದ ಸರ್ಫಾನ್ ಸೀಡ್ಸ್ ಕಂಪನಿ ಇವತ್ತು ಸಂಕಲ್ಪ ಅನ್ನೋ ಹೆಸರಿನಲ್ಲಿ ಒಂದು ರೈತರ ಮೇಳ ನಡೀತಾ ಇದೆ. ಹಾಗಾಗಿ ಆ ಮೇಳಕ್ಕೂ ಸ್ವಾಗತ ಮತ್ತು ಸರ್ಫಾನ್ ಸೀಡ್ಸ್ನ ಈ ಕಂಪ್ಲೀಟ್ ಕತೆಗೆ ಸ್ವಾಗತ. ಸುಮಾರು ಕಂತುಗಳಲ್ಲಿ ಇದು ಬರ್ತಾ ಹೋಗುತ್ತೆ. ಇಲ್ಲಿವರೆಗೆ ಯೂಟ್ಯೂಬ್ ಇತಿಹಾಸದಲ್ಲಿ ಇಂಥ ಮಾಹಿತಿಗಳನ್ನು ನೀವು ನೋಡೇ ಇಲ್ಲ. ಮೊದಲನೇ ಸಾರಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ನಾನೀಗ ನಿಂತಿರ್ತಕ್ಕಂಥ ಜಾಗ ಧಾರವಾಡದಿಂದ 7 ಕಿಲೋಮೀಟರ್ ದೂರದಲ್ಲಿರುವ ನರೇಂದ್ರ ಅನ್ನೋ ಗ್ರಾಮದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇಲ್ಲಿ ಏನೇನಿರುತ್ತೆ, ಹೇಗಾಗಿರುತ್ತೆ, ಕೊನೆವರೆಗೆ ವಿಡಿಯೋ ನೋಡಿ. ರೈತರೆಲ್ಲ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡಿ, ಅದ್ಭುತವಾಗಿರುತ್ತೆ. ಬನ್ನಿ, ಈ ಕತೆಗೆ ತಮಗೆ ಸ್ವಾಗತ ಗೆಳೆಯರೇ. ಬನ್ನಿ ಗೆಳೆಯರೇ, ಸರ್ಫಾನ್ ಸೀಡ್ಸ್ ಮಾಲೀಕರಾದ ಸೌರಭ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್, ಸೂಪರ್. ಓಕೆ, ಅದ್ಭುತ. ನೀವು ನೋಡಿದ್ರೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಸರ್, ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾಕೆಂದರೆ ರೈತರು ಬೇಕಾದಷ್ಟು ವಿಡಿಯೋಗಳನ್ನ ನೋಡಿದ್ದೀವಿ, ನಾವು ತೋರಿಸಿದ್ದೀವಿ. ಬಟ್ ಇವತ್ತು ನನಗೆ ವಿಶೇಷ ಏನಂತ ಹೇಳ್ಬಿಡ್ತೀನಿ, ಗ್ರಾಹಕರಿಗೆ ಕೂಡ ವಿಶೇಷವಾಗಿದ್ದೆ. ಏನಾದರೂ ಬೆಳಿಬೇಕಂದ್ರೆ ಮೊದಲು ಬೀಜ ಕರೆಕ್ಟಾಗಿರ್ಬೇಕಲ್ವ ಸರ್? ಅದು ಭಾಳ ಚೆನ್ನಾಗಿದ್ದರೆ ಬೆಳೆ ಚೆನ್ನಾಗಿ ಬರುತ್ತೆ, ಫಸಲು ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದ್ರದ್ದು ವಿಷಯ ಮಾತಾಡೋಕ್ಕೆ ಬಂದಿರೋದಂತೂ ನನಗೆ ಭಾಳ ಖುಷಿ. ಅದ್ರ ಜೊತೆಗೆ ಇವತ್ತು ಸಂಕಲ್ಪ ಅಂತ ಒಂದು ಬೋರ್ಡ್ ಹಾಕಿದ್ರಿ. ಯಾವುದರ ಸಂಕಲ್ಪ ಸರ್? ಇವತ್ತು ನಡೀತಾ ಇರೋದು ಏನು ಸರ್? ಏನಂತಂದ್ರೆ, ಕಂಪ್ನಿ ಬಂದ್ಬಿಟ್ಟು ಸರ್ಫಾನ್ ಸೀಡ್ಸ್. 1994ನಲ್ಲಿ ನಾವು ಕಂಪ್ನಿ ಇದನ್ನು
ಆಸ್ ಅ ರಿಸರ್ಚ್ ಕಂಪ್ನಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಸರ್ಪನ್ ಹಾರ್ಟಿಕಲ್ಚರ್ ರಿಸರ್ಚ್ ಸೆಂಟರ್ ಅಂತ. ಅಂದ್ರೆ ಬೀಜನೇ ಹೇಗೆ ತಯಾರಾಗುತ್ತೆ, ಎಂಥದ್ದು ಕ್ವಾಲಿಟಿ ಏನದು ಏನಂದ್ರೆ ಮಾರ್ಕೆಟ್ನಲ್ಲಿ ಏನು ರೈತರಿಗೆ ಯಾವ ಥರ ಬೀಜ ಬೇಕು, ಯಾವ ಥರ ವೆರೈಟಿ ಬೇಕು ಅಂತ ನಾವು ಅದನ್ನ ಸಂಶೋಧನೆ ಮಾಡೋದು 94ನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಬಹಳ ಹಳೆ ಕಂಪನಿ 94ನಲ್ಲಿ ನಾವು ಸ್ಟಾರ್ಟ್ ಮಾಡೋದು. ಸರ್ಪನ್ ಸೀಡ್ಸ್ ಅಂತ ಏನಿದೆ ಅಲ್ಲ, ಸರ್ಪನ್ ಸೀಡ್ಸ್ ಅಂತ ಸ್ಟಾರ್ಟ್ ಮಾಡಲಿಲ್ಲ, ಸರ್ಪನ್ ಅಗ್ರಿ ಹಾರ್ಟಿಕಲ್ಚರ್ ರಿಸರ್ಚ್ ಸೆಂಟರ್ ಅಂತ ಸ್ಟಾರ್ಟ್ ಮಾಡಿರೋದು. ಫಸ್ಟ್ ರಿಸರ್ಚ್ ಕಂಪ್ನಿ. ಆಮೇಲೆ ನಾವು ಯಾವಾಗ ಕಮರ್ಷಿಯಲ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು, ಅದನ್ನ ರೈತರಿಗೆ ಮುಟ್ಸಕ್ಕೆ ಅದನ್ನ ಪ್ಯಾಕೇಜಿಂಗ್ ಆಗಲಿ ಇದೆಲ್ಲ ಮಾಡಿ ಮುಟ್ಸೋದೇನು ಬಂತಲ್ಲ, ಕಮರ್ಷಿಯಲ್ ಲೆವೆಲಲ್ಲಿ ಮಾಡಬೇಕಾಗಿದ್ದಾಗ ಅವಾಗ ನಾವು ಸರ್ಪನ್ ಸೀಡ್ಸ್ ಅಂತ ಕಮರ್ಷಿಯಲ್ ಆಗಿ ಕಂಪ್ನಿ ಓಪನ್ ಮಾಡಿರೋದು. ಸರ್ ಹಂಗಾರೆ ಇದು ಆಕ್ಚುಲಿ 30 ವರ್ಷದ ಕಂಪನಿ, ಹಳೆ ಇದು ಇಷ್ಟು. ಇದ್ರ ಹಿಂದ್ಗಡೆ ಇನ್ನೊಂದಿದೆ ಭಾಗ, ಅದು ನಮ್ಮ ಫಾದರ್ ಜೊತೆ ಮಾತಾಡ್ಬೋದು ನೀವು. ಅವರು ಮುಂಚೆ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ರು. ಅವಾಗಿಂದಾನೆ ಸಂಶೋಧನೆ ಆಯ್ತು ನಮ್ಗೆ. ಸೊ 94ನಲ್ಲಿ ನಾವು R&D ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ, ಇದು ಸರ್ಪನ್ ಅಗ್ರಿ ಹಾರ್ಟಿಕಲ್ಚರ್ ರಿಸರ್ಚ್ ಸೆಂಟರ್ ಅಂತ. ನಮ್ದು ಮೇನ್ 1994-95ನಲ್ಲಿ ನಮ್ದು ಒಂದು ಇದು ಬಂತು, ಸ್ವೀಟ್ ಚಿಲ್ಲಿ ಅಂತ. ಸ್ವೀಟ್ ಚಿಲ್ಲಿ? ಸಿಹಿ ಆದ ಮೆಣಸಿನಕಾಯಿ. ಮೆಣಸಿನಕಾಯಿ ಸಿಹಿ ಮೆಣಸಿನಕಾಯಿ ನೀವು ತಿಂದ್ರೆ ಸಿಹಿ ಹೆಂಗಿರುತ್ತೆ, ನೀವು ತಿಂದ್ರೆ ಕ್ಯಾರೆಟ್ ತಿಂದಂಗೆ ಆಗತ್ತೆ. ಈಗ ಐತಿ ನಿಮ್ಮ ಹತ್ರ? ಈಗಿದೆ, ಅಷ್ಟೇ ಕಮರ್ಷಿಯಲ್ ಲೆವೆಲಲ್ಲಿ ಅದನ್ನ ಎಕ್ಸೆಪ್ಟ್ ಆಗಲಿಲ್ಲ ಅಂತ ನಾವು ಇಟ್ಕೊಂಡಿದ್ದೇವೆ. ಬಟ್ ಯಾವಾಗ ಯಾರ ಕೇಳಿದ್ರೆ ಕೊಡೋ ಅಂತ ಪೊಸಿಷನ್ ಇದೀವಿ ನಾವು. ಅಷ್ಟೇ, ಯಾರು ನಂಬಲಾರ್ದಂತ ಕಥೆ ಇದೆ. ಸಿಹಿ ಆದ ಮೆಣಸಿನಕಾಯಿ. ಓಕೆ, ಅಂತವಲ್ಲ ಆ ತರ ನಾವು ಸಂಶೋಧನೆ ಮಾಡಿದ್ವಿ. ಬಟ್ ಅದೇನು ಕಮರ್ಷಿಯಲ್ ನಲ್ಲಿ ಅಕ್ಸೆಪ್ಟೆನ್ಸ್ ಬರಲಿಲ್ಲ ಇಂಡಿಯನ್ ಮಾರ್ಕೆಟ್ ನಲ್ಲಿ. ಅಂದ್ರೆ ಮೆಣಸಿನಕಾಯಿ ಅಂದ್ರೆ ಖಾರ ಇರ್ಬೇಕು, ಸ್ವೀಟ್ ಯಾಕೆ ಸಿಹಿ ಐತೆ ಹಾಕಿದ್ರೆ ನಾವು ಅದನ್ನ ಮೇನ್ ಕಾನ್ಸೆಪ್ಟ್ ಏನಂತಂದ್ರೆ ಕ್ಯಾರೆಟ್ ನ ತಿನ್ನೋದನ್ನ ಸ್ವಲ್ಪ ರಿಪ್ಲೇಸ್ ಮಾಡ್ಬೋದಾ ಮೆಣಸಿನಕಾಯಿನಲ್ಲಿ. ಯಾಕಂದ್ರೆ ನಮ್ದು ಸಂಶೋಧನೆ ಮೆಣಸಿನಕಾಯಿ, ಅವಾಗೇ ನಾವು ಸಂಶೋಧನೆ ಮೆಣಸಿನಕಾಯಿ ಭಾಳ ಮೇನ್ ಇತ್ತು ನಮ್ದು, ಈಗೂ ಇದೆ. ಬಟ್ ಏನಂತಂದ್ರೆ ಅವಾಗ ನಾವು ಯಾಕೆ ಸ್ಟಾರ್ಟ್ ಮಾಡಿದ್ವಲ್ಲ ಸಂಶೋಧನೆ, ನಾವು ಮೆಣಸಿನಕಾಯಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಬೇಕಂದ್ರೆ ಇನ್ಮೇಲೆ ಶುರು ಆಗುತ್ತೆ ಬಿಡ್ರಿ, ಹೊಸದಿದೆ ಆ ಥರ. ಓಕೆ, ಆಯ್ತು. ಈಗ ಅದು ಆಯ್ತು. ನಾನು ಇನ್ನೂ ಒಂದು ಕೇಳಿದೆ, ತುಂಬಿಲ್ಲದ ಮೆಣಸಿನಕಾಯಿ. ಹೌದು, ತುಂಬಿಲ್ಲದ ಮೆಣಸಿನಕಾಯಿ. ತುಂಬಿಲ್ಲದ ಮೆಣಸಿನಕಾಯಿ ನಾವು ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡೋದು ಆಫ್ರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಈಗೂ ಮಾಡ್ತೀವಿ. ಅದು ನಮ್ಮ ರೆಗ್ಯುಲರ್ ಪ್ರಾಡಕ್ಟ್. ಅಲ್ಲ, ತುಂಬಿಲ್ಲ ಅಂದ್ರೆ ತುಂಬಿಲ್ಲ ಅದು ಹೆಂಗಂತಂದ್ರೆ, ಈಗ ನೀವು ತುಂಬಿ ಇರತ್ತಲ್ಲ ಮೇಲ್ಗಡೆ, ತುಂಬ ಗಿಡದಲ್ಲೇ ಉಳಿಯುತ್ತೆ, ಬರೀ ಮೆಣಸಿನಕಾಯಿ ಹೊರಗಡೆ ಬರುತ್ತೆ. ನೀವು ಹಾರ್ವೆಸ್ಟ್ ಮಾಡ್ಬೇಕಾರೆ ತುಂಬ ಗಿಡದಲ್ಲೇ ಉಳಿಯುತ್ತೆ, ಬರೀ ಮೆಣಸಿನಕಾಯಿ ಅಷ್ಟೇ ಹೊರಗಡೆ ಬರುತ್ತೆ, ಬೀಜ ಒಳಗಡೆಯಿಂದ ಹೊರಗಡೆ ಬರಲ್ಲ, ಫುಲ್ ಪ್ಯಾಕಿಂಗ್ ಆಗುತ್ತೆ. ಇದು ನೀವು ಹೇಳ್ತಾ ಇರೋದು ಜಗತ್ತಿನಲ್ಲಿ ಮೊದಲನೇದಾಗಿ ಕಂಡಿಡಿದಿರುವಂತದ್ದು ನಿಮ್ಮ ಫಾದರ್ ಗದಗಿ ಮಠ ಸರ್. ಹೌದು ಹೌದು. ನಮಸ್ಕಾರ ಸರ್, ಯಾವಾಗ ಸಿಗ್ತೀರಿ? ಅರ್ಜೆಂಟ್ ಆಗಿ ಸಿಗ್ರಿ. ಇದು ಎಂತದ್ದು ಎದಕ್ಕಂತ ಅದನ್ನ ಹೇಳ್ತೀನಿ ಅಂತ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಒಂದು ಪ್ರಾಬ್ಲಮ್ ಇದೆ. ಏನಂತಂದ್ರೆ, ಮೆಣಸಿನಕಾಯಿ ನೀವು ಮಂಡಿಗೆ ಹೋಗಿದ್ದಾಗ ನೀವು ಲೇಬರ್ ನೋಡಿದ್ರೆ, ಅಲ್ಲಿ ಲೇಬರ್ಸ್ ಏನ್ ಕೆಲಸ ಮಾಡ್ತಿರ್ತಾರಲ್ಲ, ಅವರು ಅದನ್ನ ಹರಿತಾರಲ್ಲ, ಅದನ್ನ ತೆಗಿತಾರಲ್ಲ, ತೆಗಿಬೇಕಲ್ಲ. ತೆಗೆದಾಗ ನೀವು ಎಕ್ಸ್ಪೋರ್ಟ್ ಮಾಡಿದಾಗ ಅದಕ್ಕೆ ರೇಟ್ ಜಾಸ್ತಿ ಕೊಡ್ತಾರೆ. ಸೊ ಅದಕ್ಕೆ ತೆಗಿಯಕ್ಕೆ ಲೇಬರ್ ಅದನ್ನ ತಕ್ಕೊಂತ ಹೋದಾಗ ಘಾಟ್ಗೆ ಅವರಿಗೆ ಲಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ. ಅದು ಬಹಳ ಮೇಜರ್, ಬಹಳ ಸೀರಿಯಸ್ ಪ್ರಾಬ್ಲಮ್ ಅದು. ಅದು ಒಂದು ರೆಕಗ್ನೈಸ್ ಮಾಡಿ ನಾವು ತುಂಬ ಗಿಡದ ಮೇಲೆ ಇಟ್ಟರೆ ಯಾಕೆ ಇಡಬಾರ್ದು, ಗಿಡದ ಮೇಲೆ ತುಂಬಿಡೋದು ಬರೀ ಕಾಯಿ ಅಷ್ಟೇ ಬರುತ್ತೆ. ಸೊ ಇದರಿಂದ ಏನು ಗೊತ್ತಾ ಬೆನಿಫಿಟ್, ಫಾರ್ಮರ್ಗೂ ಬೆನಿಫಿಟ್. ಅವ್ನು ಲೇಬರ್ ಅದನ್ನ ತಗ್ಸಕ್ಕೆ ಲೇಬರ್ ರಿಕ್ವೈರ್ಮೆಂಟ್ ಇಲ್ಲ. ಲೇಬರ್ಗೆ ಬೆನಿಫಿಟ್ ಏನಂದ್ರೆ ಹೆಲ್ತ್ ಬೆನಿಫಿಟ್ ಭಾಳ ಇದೆ. ಯಾಕಂತಂದ್ರೆ ಅವ್ರಿಗೆ ಅದನ್ನ ಘಾಟು ಇನ್ನೆಲ್ಲಿ ಮಾಡಿದವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ, ಅದು ಬರಲ್ಲ. ಅಲ್ಲ, ಮತ್ತೆ ನೀವು ಎಕ್ಸ್ಪೋರ್ಟ್ ಮಾಡ್ಬಿಡ್ಬೋದು. ಈಗ ನಮ್ಮ ರೈತರಿಗೆ ಯಾಕೆ ಕೊಟ್ಟಿಲ್ಲ ಸರ್? ಇಲ್ಲಿ ಏನಂತಂದ್ರೆ, ನಮ್ಗೇನ್ ಪ್ರಾಬ್ಲಮ್ ಅಂದ್ರೆ, ಇಂಡಿಯಾನಲ್ಲಿ ಅದನ್ನ ಎಕ್ಸೆಪ್ಟೆನ್ಸ್ ಮಾಡಲಿಲ್ಲ, ಬಟ್ ಬೇರೆ ಕಡೆ ಆಫ್ರಿಕಾನ ಎಕ್ಸೆಪ್ಟೆನ್ಸ್ ಮಾಡಿದ್ರು ನಮ್ಗೆ ಅದನ್ನ. ಈಗ ನಿಮ್ಗೆಲ್ಲ ಬೇರೆ ದೇಶಕ್ಕೆ ಕೊಂಟವ? ಇಲ್ಲ, ಆ ವೆರೈಟಿ ನಮ್ದು ಬೇರೆ ದೇಶಕ್ಕೆ ಭಾಳ ಇದಿದೆ. 95% ಏನು ನಮ್ಮ ಚಿಲ್ಲಿ ಇದೆಲ್ಲ ಅದು ಇಂಡಿಯಾನಲ್ಲೇ ನಾವು ಕೊಡ್ತೀವಿ ಎಲ್ಲ ವೆರೈಟಿ. ಬಟ್ ಇದೇನು ತುಂಬಿಲ್ಲದ ಮೆಣಸಿನಕಾಯಿ ಅನ್ಸ್ತಿರಲ್ಲ, ಇದು ನಮ್ದು ಎಕ್ಸ್ಪೋರ್ಟ್ ಆಗುತ್ತೆ. ಹಂಗಾರೆ ಎಷ್ಟು ಅದ್ರ ಬೆಳೆಯಲ್ಲ, ಇಲ್ಲಿ ಬರೀ ಬೀಜ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ಬೆಳೆಯೋದೆಲ್ಲ ಆಫ್ರಿಕಾನಲ್ಲೇ ಬೆಳೆಯುತ್ತೆ. ಈಗ ಆ ದೇಶದಲ್ಲಿ ನಿಮ್ಮ ಅಲ್ಲಿ ಬೆಳಿತಾವು, ಅಲ್ಲಿ ಮಾರಾಟ ಇದೆ. ಎಷ್ಟು ದೇಶದಾಗ ಮಾರಾಟ ಮಾಡ್ತೀರಿ ಸರ್? ಈಗ ನೇಬರಿಂಗ್ ಕಂಟ್ರೀಸ್ ನಲ್ಲಿ ಮಾರಾಟ ಮಾಡ್ತೀವಿ. ಎಷ್ಟು? ಶ್ರೀಲಂಕಾನಲ್ಲಿ ಮಾಡ್ತೀವಿ, ಮತ್ತೆ ಬಾಂಗ್ಲಾದೇಶ ಸ್ಟಾರ್ಟ್ ಮಾಡಿದೀವಿ. ಎಷ್ಟು ದೇಶದಲ್ಲಿ ಆಲ್ಮೋಸ್ಟ್ ಸರ್ ಈಗ ಹೇಳ್ಬೇಕಂತಂದ್ರೆ ಒಂದು ಇಂಡಿಯಾ ಬಿಟ್ಟು ಒಂದು 5-6 ದೇಶದಲ್ಲಿ ಹೋಗುತ್ತೆ ನಿಮ್ ಸೀಡ್ಸ್ ಹೋಗುತ್ತೆ. ಒಟ್ಟು ಎಷ್ಟು ಸೀಡ್ಸ್ ಕಂಡಿಡಿದ್ರಿ ಸರ್? ಹಂಗಾರೆ ಸರ್ ನಮ್ದೀಗ ಬರೀ ಮೆಣಸಿನಕಾಯಿನಲ್ಲಿ ಜಂಪ್ ಪ್ಲಾಸಮ್ ಅಂತೀವಿ. ಜಂಪ್ ಪ್ಲಾಸಮ್ ಅಂತಂದ್ರೆ ಒಂಥರ ಬ್ಯಾಂಕ್ ಇದ್ದಂಗೆ ಅದು. ನೀವು ಹೆಣ್ಣು ಗಂಡು ಕ್ರಾಸ್ ಮಾಡ್ಬೇಕಾದ್ರೆ ಅದಕ್ಕೆ ಏನು ಇದು ಬೇಕಲ್ಲ, ಅದೇ ನಮಗೆ ಮೆಣಸಿನಕಾಯಿನಲ್ಲಿ 17,000 ಜಂಪ್ ಪ್ಲಾಸಮ್ ಇಟ್ಕೊಂಡು ಕುಂತಿದೀವಿ ನಾವು. ಅದಕ್ಕಿಂತ ಜಾಸ್ತಿ ವರ್ಷ ಆ್ಯಡ್ ಹಾಕೋಂತ ಇರುತ್ತೆ. 17,000
ಜಂಪ್ಲಾಸಮ್ ಅದು ಅರ್ಥ ಆಗಿಲ್ಲ ನಂಗೆ. ಅಂದ್ರೆ ನಿಮ್ಗೆ ಹೇಳ್ಬೇಕಂತಂದ್ರೆ ಸಿಂಪಲ್ ಭಾಷೆನ ಹೇಳ್ಬೇಕಂದ್ರೆ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದಾಗ ನಿಮ್ಗೆ 1,00,000 ವೆರೈಟಿ ಮೆಣಸಿನಕಾಯಿ ತಳಿ ನಮ್ಮ ಕಡೆ ರೆಡಿ ಮಾಡೋಂಥ ಕೆಪಾಸಿಟಿ ಇದೆ ನಮಗೆ. ಕೆಪಾಸಿಟಿ ಇದೆ ಅಲ್ರಿ. ಮೆಣಸಿನ್ಕಾಯಿ ಅಂದ್ರೆ ಭಾಳ ಅಂದ್ರೆ ನಾವೇನು ನೋಡಿವಪ್ಪ, ಒಂದು 2-3 ಉದ್ದನ್ನು ನೋಡಿವಿ, ಗಿಡ್ ಮೆಣಸಿನ್ಕಾಯಿ ನೋಡಿವಿ, ಕಾರ್ ಮೆಣಸಿನ್ಕಾಯಿ ನೋಡಿವಿ, ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿವಿ. ಇಷ್ಟು ನಮ್ಮ ಮೆಣಸಿನ್ಕಾಯಿ ಗೊತ್ತು. ಲಕ್ಷಾನ್ಗಟ್ಲೆ ತಳಿ ಮೆಣಸಿನ್ಕಾಯಿ ಆಗದವ್ರೆ. ಈಗ ನೀವು ಬ್ಯಾಡಗಿನಲ್ಲೇ ನೀವು ಅದನ್ನ ಇದನ್ನ ಚೆಕ್ ಮಾಡ್ಕೊಂತ ಹೋದ್ರೆ ಬರೀ ಬ್ಯಾಡಗಿನಲ್ಲೇ 2 ಸೆಗ್ಮೆಂಟ್, ಒಂದು ಕಡ್ಡಿ, ಒಂದು ಡಬ್ಬಿ ಅಂತ. ಡಬ್ಬಿನಲ್ಲೇ ನಮ್ಮ ಕಡೆ ಏನಿಲ್ಲ ಅಂತಂದ್ರೆ ಕರೆಂಟ್ಲಿ ಕಮರ್ಷಿಯಲಲ್ಲೇ ಒಂದು 20-25 ವೆರೈಟೀಸ್ ಇದೆ. ಅದು ಪೈಪ್ಲೈನಲ್ಲಿ ಮುಂದೆ ಬರೋ ಅಂಥದ್ದು ಮಾರ್ಕೆಟಿಗೆ ಏನು ರಿಕ್ವೈರ್ಮೆಂಟ್ ಇದೆ. ಏನಿಲ್ಲ ಅಂತಂದ್ರೆ ನಮ್ದು ಹೆಂಗೆ ಅಂತಂದ್ರೆ ನೆಕ್ಸ್ಟ್ 20 ಇಯರ್ಸಿಗೆ ಏನು ಬೇಕು, ನೆಕ್ಸ್ಟ್ 20 ವರ್ಷಕ್ಕೆ ಏನು ಬೇಕು, ಏನು ಚೇಂಜ್ ಏನು ಬೇಕು ಅದು ಈಗ ರೆಡಿ ಮಾಡ್ತಿರ್ತೀವಿ ನಾವು. ಸರ್ ಒಂದು ಕೆಲಸ ಮಾಡೋಣ, ನನಗೆ ನೋಡ್ಕೊಂಡು ಮಾತಾಡೋಣ, ಭಾಳ ಕುತೂಹಲ ಇದೆ ಅಂತ ಹೇಳಿ ಬರ್ರಿ ಹೋಗೋಣ. ಹಂಗೆ ಸರ್ ಈಗ ಅಲ್ಲಿ ಏನೋ ನೋಡಾಕತ್ತೀರಿ, ಏನು ನಡೆಯತೈತ್ರಿ ಅಲ್ಲಿ? ಸರ್ ಇದು ಸಂಕಲ್ಪ ಅಂತ, ಸಂಕಲ್ಪ ಕ್ರಾಪ್ ಶೋ. ಅಂದ್ರೆ ನಾವು ಸರ್ಪಂಚ್ ಸೀಡ್ಸ್ ನಲ್ಲಿ ನಾವು ಈ ವರ್ಷ ನಾವು ಕ್ರಾಪ್ ಶೋ ಮಾಡಿದ್ವಿ. ಆ ಕ್ರಾಪ್ ಶೋ ಅಂತಂದ್ರೆ ನಾವು ಇಲ್ಲಿ ಏನೇನು ತಳಿ ಇದೆ ಅಲ್ಲ, ಆ ತಳಿದು ಎಲ್ಲ ವೆರೈಟಿ ಒಂದು ಪ್ಲೇಸ್ ನಲ್ಲಿ ಅದನ್ನ ನಾವು ರೈತರಿಗಾಗ್ಲಿ, ನಮ್ದು ಡಿಸ್ಟ್ರಿಬ್ಯೂಟರ್ಸ್ ಆಗ್ಲಿ, ನಮ್ ಡೀಲರ್ಸ್ ಆಗ್ಲಿ, ನಮ್ ನರ್ಸರಿ ಮೆನ್ ಆಗ್ಲಿ, ಮತ್ತೆ ಹೊರಗಡೆಯಿಂದ ಯಾರು ನಮ್ದು ಎಕ್ಸ್ಪೋರ್ಟ್ ಮಾಡೋಂಥದ್ದು ಕಸ್ಟಮರ್ಸ್ ಯಾರು ಬರ್ತಾರಲ್ಲ ಅವ್ರಿಗೆಲ್ಲ ತೋರ್ಸಕ್ಕೆ ಅನುಕೂಲತೆ ಮಾಡಿಕೊಟ್ಟಿರೋದು ಒಂದು ಇವೆಂಟ್ ಅಂತ ಹೇಳ್ಬೋದು ಇವತ್ತು. ಹೌದು. ಎಲ್ಲೆಲ್ಲಿಂದ ಬರತ್ತಾರೆ ಸರ್? ಈಗ ಆಲ್ಮೋಸ್ಟ್ ಈಗ ಬಂದಿರೋದು ಕಂಪ್ಲೀಟ್ ಇಂಡಿಯಾದಿಂದ ಬಂದಿದ್ದಾರೆ. ಇಲ್ಲಿ ಮಹಾರಾಷ್ಟ್ರ ಆಗಲಿ, ಗುಜರಾತ್ ಆಗಲಿ, MP ಆಗಲಿ, ಕರ್ನಾಟಕ, ಆಂಧ್ರ, ತೆಲಂಗಾಣ, ಆಮೇಲೆ ತಮಿಳ್ನಾಡು. ಇದು ಬಿಟ್ಟು ಮತ್ತು ಹೊರಗಡೆಯಿಂದ ಈಗ ನಮ್ದು ಡಿಸ್ಟ್ರಿಬ್ಯೂಟರ್ ಬರ್ತಿದ್ದಾರೆ ಬಾಂಗ್ಲಾದೇಶಿಂದ. ಸೊ ಅಲ್ಲೂ ಹೊರಗಡೆಯಿಂದ ಏನೇನಿದೆ ಅವರು ಎಲ್ಲ ಬರೋಕ್ಕೆ ಇದು ಆಲ್ಮೋಸ್ಟ್ 4 ದಿನ ಈವೆಂಟ್ ಇದೆ. ಈಗ 4 ದಿನ ಎರಡನೇ ದಿನ ರೈತರು ಬರ್ತಾರೆ, ಡಿಸ್ಟ್ರಿಬ್ಯೂಟರ್ ಬರ್ತಾರೆ, ಎಲ್ಲರೂ ಬರ್ತಾರೆ, ಅವ್ರಿಗೆ ಮಾಹಿತಿ ಸಿಗುತ್ತೆ. ಹೌದು. ಅಲ್ಲ ನಾನು ಬರೇ ಮೆಣಸಿನ್ಕಾಯಿ ಅಲ್ಲ, ಈಗ ನೋಡತ್ತೀನಿ ಸುತ್ತಮುತ್ತ ಇವು ಏನೇನ ಜಗ್ಗದವಲ್ರಿ. ಹೌದು ಸರ್, ಮೆಣಸಿನ್ಕಾಯಿ ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ನಾವು ಮೆಣಸಿನಕಾಯಿಗೆ ಇಡಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದ್ವಿ, ವೆಜಿಟೇಬಲ್ ಕಂಪ್ನಿ. ವೆಜಿಟೇಬಲ್ ನಲ್ಲಿ ಏನೇನು ಸೀಡ್ಸ್ ಬೇಕಲ್ಲ ಅದ್ರದ್ದು ಸಂಶೋಧನೆ ಆಗಲಿ ಇದನ್ನಾಗಲಿ ಅದನ್ನ ರೆಗ್ಯುಲರ್ ಆಗಿ ನಾವು ನಡೆಸ್ಕೊಂತಾನೆ ಬರ್ತಾ ಇರ್ತೀವಿ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ರಾಜಗಿರಿ ಆಗಿರಿ, ಇದು ಲೆಟ್ಯೂಸ್, ಇಂಗ್ಲಿಷ್ ಅಂದ್ರೆ ಎಕ್ಸಾಟಿಕ್ಸ್ ನಲ್ಲೂ ನಾವು ಸ್ಟಾರ್ಟ್ ಮಾಡಿದೀವಿ. ಈಗ ಎಕ್ಸಾಟಿಕ್ಸ್ ನಲ್ಲಿ ಲೆಟ್ಯೂಸ್ ಮಾಡ್ತಿದೀವಿ, ಗ್ರೀನ್ ಲೆಟ್ಯೂಸ್ ಅಂತ ಇದು, ಮತ್ತೆ ರೆಡ್ ಲೆಟ್ಯೂಸ್ ಬಂದಿದೆ ಈಗ ಎಕ್ಸಾಟಿಕ್ಸ್ ನಲ್ಲಿ. ಈ ಒಟ್ಟು ಟೋಟಲ್ ಆಗಿ ನಿಮ್ಮ ಕಂಪನಿದ ಹಂಗಾರೆ ಇದು ಪ್ರಯೋಗಾತ್ಮಕವಾಗಿ ನಡೆದಿರೋದು. ಇದೆಲ್ಲ ಕಮರ್ಷಿಯಲ್ಲು ಮತ್ತೆ ನಾಳೆ ಬರೋ ಅಂಥದ್ದು ಕ್ರಾಪ್ ವೆರೈಟಿಗಳು ನಾವು ಮಾರ್ಕೆಟ್ನಾಗ ಇಲ್ಲಿ ಎಲ್ಲ ಮಾರ್ಕೆಟ್ನಲ್ಲಿ ಇದೆ, ಅದಾವ ಎಲ್ಲ ಕಮರ್ಷಿಯಲ್ ಅಂದ್ರೆ ಮಾರ್ಕೆಟ್ನಲ್ಲಿ ಇರೋದು. ಈಗ ನನಗೊಂದು ಸರಳ ಪ್ರಶ್ನೆ ಕೇಳ್ಬಿಡ್ತೀನಿ ರೀ, ಮಾರ್ಕೆಟ್ನಾಗ ಬೇಕಾದಷ್ಟು ಬೀಜ ನನಗೆ ಸಿಗ್ತಾವ, ಈಗ ನೀವೇನು ಇಲ್ಲಿ ಹಾಕಿರಲ್ಲ, ಇವು ಸಿಗ್ತಾವ, ಏನು ನೀವು ಬೆಳೆದಿರೋದು ಇವು ಬೇರೆನ ಬೀಜ ಇವು ಅಂತ? ಸರ್, ಇದು ಸಂಶೋಧನೆ ಆಗಿರೋಂಥದ್ದು ಬೀಜ. ಇದರಲ್ಲಿ ನಾವು ಏನು ಕಾನ್ಸಂಟ್ರೇಟ್ ಮಾಡ್ತೀವಿ, ಈಲ್ಡ್ ಆಗಲಿ, ಮಾರ್ಕೆಟ್ ಹೆಂಗೆ ಚೇಂಜ್ ಆಗ್ತಿದೆ, ಮಾರ್ಕೆಟ್ಗೆ ಏನು ಬೇಕು, ಆಮೇಲೆ ರೋಗ ನಿರೋಧಕ ಶಕ್ತಿ ಇರಬೇಕು. ಇದಕ್ಕಂತಂದ್ರೆ ಇದು ಲೈಫ್ ಇಂಡಸ್ಟ್ರಿ. ಕ್ಲೈಮೇಟ್ ಹೆಂಗೆ ಚೇಂಜ್ ಆಗುತ್ತೆ ಹಾಗೆ ರೋಗ ಆಗಲಿ ಇದಾಗಲಿ ಬರೋದು ಜಾಸ್ತಿ ಇರುತ್ತೆ. ಸೊ ನಾವು ಅದನ್ನು ವರ್ಷ ನಾವು ಹೊಸ ತಳಿ ಮಾಡ್ಕೊತ ಅದನ್ನು ಇಂಪ್ರೂವೈಸ್ ಮಾಡ್ಕೊತ ಹೋದ್ವು ಅಂತಂತಂದರೆ ಅದು ರೋಗ ನಿರೋಧಕ ಶಕ್ತಿ ಇದನ್ನು ಹೆಂಗೆ ಇಂಪ್ರೂವೈಸ್ ಮಾಡ್ಬೋದು ನಾವು ಅದ್ರ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡ್ತಿರ್ತೀವಿ. ಸರ್, ಇದು ನನ್ನ ತಿಳುವಳಿಕೆ ಮಟ್ಟಕ್ಕೆ ಕೇಳ್ತೀನಿ, ಇದು ಯೂನಿವರ್ಸಿಟಿಯಲ್ಲಿ ಆಗುವಂಥ ಕೆಲಸ. ಅಲ್ಲಿ ಸೈನ್ಸಿಸ್ಟ್ ಇದ್ದಾರೆ, ಇದ್ರ ಮೇಲೆ ಸರ್ಕಾರ ಅದಕ್ಕೊಂದು ಯೂನಿವರ್ಸಿಟಿ ಮಾಡಿದೆ, ಅಲ್ಲಿ ಇದನ್ನು ಮಾಡ್ತಾ ಇದೆ. ನಿಮ್ಮ ಸಂಸ್ಥೆ ಅಲ್ಲಿ ಇದು ಬಿಟ್ಟು ಬೇರೆ ನಡೆಯುತ್ತಾ, ಅದಕ್ಕೆ ಪ್ಯಾರಲಲ್ ಆಗಿ ನಡೆಯುತ್ತಾ, ಹೆಂಗದೆ? ಸರಿ, ಅದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್, ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ನಾವು ಪ್ರೈವೇಟ್ ತೋರು. ಓಕೆ. ಸೊ ನಮ್ದು ಹೆಂಗಂತಂದ್ರೆ ರೈತರಿಗೆ ಏನು ಬೇಕಾದ್ರೆ ನಾವು ಅದನ್ನು ಬೇಗ ನಾವು ಪೈಪ್ಲೈನ್ ಇಟ್ಕೊಂಡು ಕುಂತ್ಬಿಟ್ಟಿರ್ತೀವಿ. ಓಕೆ. ನಾವು ಹೆಂಗಂತ ನಾವು ಅಲ್ಲಿ ಅಪ್ರೂವಲ್ ಆಗ್ಬೇಕು, ಅದು ಪಾಸ್ ಆಗ್ಬೇಕು, ಅದು ಓಕೆ ಆಗ್ಬೇಕು. ಆಮೇಲೆ ಇನ್ನೊಂದೇನು ಸರ್, ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಮೋಸ್ಟ್ಲಿ ರಿಸರ್ಚ್ ಓರಿಯೆಂಟೆಡ್ ಇರುತ್ತೆ. ನಮ್ದು ರಿಸರ್ಚ್ ಪ್ಲಸ್ ಮಾರ್ಕೆಟ್ ಓರಿಯೆಂಟೆಡ್ ಕಮರ್ಷಿಯಲ್ ಅನ್ನ ಇರ್ತೀವಿ ನಾವು ಆಕ್ಟಿವಿಟಿ. ಯಾಕೆ ನಮ್ದೆಲ್ಲ ಆಕ್ಟಿವಿಟಿ ಕಮರ್ಷಿಯಲ್. ಸೊ ಮಾರ್ಕೆಟ್ನಲ್ಲಿ ಕಮರ್ಷಿಯಲ್ ಲೆವೆಲ್ ಏನು ಬೇಕು ಅದು ನಾವು ಪ್ರಯೋಗ ಮಾಡೋದಾಗಲಿ, ಅದನ್ನು ಸಂಶೋಧನೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದಾಗಲಿ, ಅದು ನಮ್ಮದು ಆ್ಯಕ್ಟಿವಿಟಿ ಇರುತ್ತೆ. ಸೊ ಆಮೇಲೆ ಅಲ್ಲಿ ಏನಾಗುತ್ತೆ ಅಂತಂದರೆ ಟೋಟಲ್ ಸೀಡ್ ಅಂತ ಬರುತ್ತೆ. ಈಗ ಸೀಡ್ನಲ್ಲಿ 2-3 ಭಾಗ ಇದೆ. ಒಂದು ಬಂದ್ಬಿಟ್ಟು ಫೀಲ್ಡ್ ಕ್ರಾಪ್ಸ್ ಇದೆ, ಮತ್ತೆ ವೆಜಿಟೇಬಲ್ ಕ್ರಾಪ್ಸ್ ಇದೆ, ಮತ್ತೆ ಫಾಡರ್ ಸೀಡ್ಸ್ ಅಂತ ಬರುತ್ತೆ, ಅಂದರೆ ಕ್ಯಾಟಲ್ ಫೀಡಿಂಗ್ ಅದೆಲ್ಲ ಬರುತ್ತೆ. ನಮ್ದು ಕಂಪ್ನಿ ಬಂದ್ಬಿಟ್ಟು ಓನ್ಲಿ ವೆಜಿಟೇಬಲ್ ಕಂಪ್ನಿ. ಹೌದು, ನಾವು ಫೋಕಸ್ ಮುಂಚೆಯಿಂದ ಬರೀ ವೆಜಿಟೇಬಲ್ನೇ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ 10 to 20 years ಅಂತ ಅನ್ಬೋದು ವೆಜಿಟೇಬಲ್ ಬಿಟ್ಟು ಹೊರಗಡೆ ಹೋಗಲ್ಲ ನಾವು. ಯಾಕಂದ್ರೆ ನಮ್ಮ ಫೋಕಸ್, ಯಾಕಂದರೆ ಸರ್ ಏನಂತಂದರೆ ಪ್ರೈವೇಟ್ ಕಂಪ್ನಿ ಆಗಲಿ ನಾವು ಹೊಸ ವೆರೈಟಿ ಮಾರ್ಕೆಟಲ್ಲಿ ಬಿಡುಗಡೆ ಮಾಡ್ಬೇಕಂತಂದರೆ ಇಂಪಾರ್ಟೆಂಟ್ ಫೋಕಸ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಈ ಸ್ಪೆಷಲೈಸೇಷನ್ ಅಂತಾರೆ ಇಂಗ್ಲೀಷ್ನಲ್ಲಿ. ಸೊ ಸ್ಪೆಷಲೈಸೇಷನ್ ನಮ್ಮ ಸ್ಪೆಷಲೈಸ್ಡ್ ಅಂತಂದರೆ ಓನ್ಲಿ
ವೆಜಿಟೇಬಲ್ಸ್. ಹಂಗಾರೆ ನಿಮ್ಮ ಕಂಪ್ನಿ ಎಲ್ಲೈತಿ, ಎಷ್ಟು ಜನ ಅದರಲ್ಲಿ ಕೆಲಸ ಮಾಡಕತ್ತಾರ, ಹೆಂಗ್ರಿ ಅದು? ಸರ್ ಅದು ಡೀಟೇಲ್ ನಿಮಗೆ ನಾನು ಆಲ್ಮೋಸ್ಟ್ ಅಂದರೆ 100-150 ಮೆಂಬರ್ಸ್ ಇದ್ದಾರೆ. 150 ಮಂದಿ ಕೆಲಸ ಮಾಡ್ತಿದ್ದಾರೆ. ಬರೀ ರಿಸರ್ಚು? ಇಲ್ಲ, ಟೋಟಲ್ ಕಂಪ್ನಿ. ಒಂದು ಮಾರ್ಕೆಟ್ ಡೆವಲಪ್ಮೆಂಟ್ ಸಪ್ರೇಟ್ ಟೀಮ್ ಇರುತ್ತೆ, R&Dಗೆ ಸಪ್ರೇಟ್ ಟೀಮ್ ಇರುತ್ತೆ, ಪ್ರೊಡಕ್ಷನಿಗೆ ಬೇರೆ ಟೀಮ್ ಇರುತ್ತೆ, ಪ್ರೊಸೆಸಿಂಗ್ ಟೀಮ್ ಬೇರೆ ಇರುತ್ತೆ, ಪ್ರೊಕ್ಯೂರ್ಮೆಂಟ್ ಟೀಮ್ ಬೇರೆ ಇದೆ. ಈಗ ಅವನ್ನೆಲ್ಲ ನಮ್ಮ ವೀಕ್ಷಕರಿಗೆ ತೋರಿಸ್ಬೋದಾ? ನೀವು ತೋರಿಸ್ತೀರಿ ಎಲ್ಲ ಡಿಪಾರ್ಟ್ಮೆಂಟ್? ಇದ್ರ ಬಗ್ಗೆ ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಸಂಕಲ್ಪ ಅಂತ, ಇದು ಒಂದು ನಮ್ಮದು ಹೆಸರಿಟ್ಟಿದ್ದೀವಿ, ಸಂಕಲ್ಪ ಕ್ರಾಪ್ ಶಾಪ್ ಬೈ ಸರ್ಪಂಚ್ ಸೀಡ್ಸ್. ಸಂಕಲ್ಪ ಅಂತಂತಂದ್ರೆ ಮೀನಿಂಗ್ ಏನಂತ ಡೆಡಿಕೇಶನ್. ಸಂಕಲ್ಪ ಏನು ಹೊಸದು, ನಾವೇನು ನಮ್ಮದು ಆಲ್ಮೋಸ್ಟ್ 25-30 ಇಯರ್ಸ್ ಏನು ಡೆಡಿಕೇಶನ್ ನಾವೇನು ಮಾಡ್ತಿದ್ದೀವಲ್ಲ ಅದನ್ನು ನಾವು ಶೋಕೇಸ್ ಮಾಡ್ಬೋದು ಇಲ್ಲಿ. ಎಷ್ಟು ಎಕರೆದಲ್ಲಿ ಹಿಂಗೆ ಬೆಳೆದು ತೋರಿಸ್ತೀರಿ ನೀವು ರೈತರು? ಸರ್ ಇದೆ ಬಂದುಬಿಟ್ಟು ಬರೀ 2 acresನಲ್ಲಿದೆ. ಯಾಕಂದರೆ ನಾವು ಫುಲ್ ಎಲ್ಲ ತೋರ್ಸೋಕ್ಕಾಗಲ್ಲ. ಮಿನಿಮಮ್ ಏನೇನಿದೆ ಪೀಸ್ನಲ್ಲೇ ತೋರ್ಸೋಕ್ಕಾಗತ್ತೆ. ಬಟ್ ಕಮರ್ಷಿಯಲ್ನಲ್ಲಿ ನೋಡ್ಬೇಕಾದ್ರೆ ನೀವು ಫಾರ್ಮರ್ ಫೀಲ್ಡ್ನಲ್ಲೇ ನಾವು ಅದನ್ನು ಮಾಡ್ಬೋದು. ಅದನ್ನು ಬೇರೆ ಇರುತ್ತೆ ಆ್ಯಕ್ಟಿವಿಟೀಸ್, ಅದು ಬೇರೆ. ಅದು ಇದನ್ನು ಮಾಡ್ತಾರೆ, ಫೀಲ್ಡ್ ಡೇಸ್ ಅಂತ ಮಾಡ್ತೀವಿ. ಅಂದರೆ ರೈತರದ್ದು ಏರಿಯಾನಲ್ಲೇ ನಾವು ಅದನ್ನು ಬೆಳೆದಿರೋದು ಏರಿಯಾನಲ್ಲೇ ರೈತರಿಗೆ ಬೇರೆ ರೈತರಿಗೆ ತೋರ್ಸೋಕ್ಕೆಲ್ಲ ಅದನ್ನು ಫೀಲ್ಡ್ ಡೇಸ್ ಮಾಡ್ತಿರ್ತೀವಿ. ಓಕೆ, ಇದು ನಮ್ಮದು ಕಂಪ್ನಿಯಿಂದ ಮಾಡಿರೋದು ಎಲ್ಲ ತಳಿ ತೋರ್ಸೋಕ್ಕೆ. ಸೊ ಈಗ ಸದ್ಯಕ್ಕೆ ನಾನು ಇಲ್ಲಿ ನೋಡ್ರಿ ಇದನ್ನು ನೋಡತ್ತೀನಿ. ಇದು ರೆಡಿಶ್ ಸರ್, ಇದು ಮೂಲಂಗಿ. ಎಷ್ಟು ದೊಡ್ಡದೈತಿ, ಹೆಂಗೈತಿಲ್ರಿ ಇದು? ಭಾರಿ ಐತಿಲ್ಲ ಇದು? ಸರ್ ಇದೆಲ್ಲ ಹೈಬ್ರಿಡ್ ನಲ್ಲಿ ನಾವು ಮೂಲಂಗಿ ತಂದಿರೋದು. ಇದೆಲ್ಲ ಹೈಬ್ರಿಡ್, ಎಲ್ಲ ಹೈಬ್ರಿಡ್ ನಲ್ಲಿ ಮಾಡ್ಬಿಟ್ಟಿದ್ದೀವಿ. ಮೂಲಂಗಿ ಇಳುವರಿ ಆಗಲಿ ರೆಸಿಸ್ಟೆನ್ಸ್ ಆಗಲಿ ಚೆನ್ನಾಗಿ ಬರಲಿ ಅಂತ. ಅಂದ್ರೆ ಅರ್ಲಿ ಬರಬೇಕು. ಅಂದ್ರೆ ನಿಮ್ಮ ಬೀಜ ತೊಗೊಂಡ್ರೆ ನೀವು ಹೇಳೋದು ರೋಗ ಬರೋದಿಲ್ಲ, 1 ಇಳುವರಿ ಜಾಸ್ತಿ ಬರುತ್ತೆ, 2 ಹೌದಲ್ರಿ? ಕರೆಕ್ಟ್. ಆಮೇಲೆ ಈಗ ನೆಲ ಭಾಳ ಮುಖ್ಯ ರೀ, ಮಣ್ಣು ಭಾಳ ಮುಖ್ಯ. ನಮ್ಮ ಉತ್ತರ ಕರ್ನಾಟಕದ್ದೊಂದು, ದಕ್ಷಿಣದ್ದೊಂದು, ಬೇರೆ 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 ಮಂಡ್ಯದ್ದೊಂದು, ಹಿಂಗೆಲ್ಲ ಐತಿ. ಅವಕ್ಕೆ ಹಂಗೆ ನಡೀತಿದ್ವಿ ಎಲ್ಲ. ಅದಕ್ಕೆ ಅದೇ ಸಂಶೋಧನೆ ಇಂಪಾರ್ಟೆಂಟ್. ಸಂಶೋಧನೆ ಏನಿದೆಲ್ಲ ಎವ್ರಿ ಸೀಡ್ ಕಂಪ್ನಿಗೆ ಒಂಥರ ಹೃದಯ ಇದ್ದಂಗೆ. ನಾವು ಹೃದಯ ಇಲ್ಲ ಅಂತಂದ್ರೆ ಹೆಂಗೆ ಪ್ರಾಬ್ಲಮ್ ಆಗುತ್ತಲ್ಲ, ಹಾಗೆ ಸೇಮ್ ಏನು ಮಾಡೋಕ್ಕಾಗಲ್ಲ. ಹಾಗೆ ಸೇಮ್ R&D ಇಸ್ ದ ಹಾರ್ಟ್ ಆಫ್ ಎನಿ ಬಿಸ್ನೆಸ್ ಅಂತಂದಂತ. ಸೊ R&Dನ ನಾವು ಅದು ಏನು ಏರಿಯಾಗೆ ಏನು ಬೇಕು, ಆ ಏರಿಯಾ ಸೂಟೇಬಲ್ ಇದೆನೋ ಇಲ್ಲೋ, ಹೆಂಗೆ ಸಾಯಿಲ್ ಚೇಂಜ್ ಆಗ್ತಿರುತ್ತೆ ಅದ್ರ ಪ್ರಕಾರ ನಾವು ಅದನ್ನು ನಮ್ಮ ಕ್ರಾಪನ್ನು ವೆರೈಟೀಸ್ ಚೇಂಜ್ ಮಾಡ್ಬೋದಾ, ಅದನ್ನ ಹೊಸ ಪ್ರಯೋಗ ಮಾಡ್ಬೋದಾ, ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ. ಹೆಂಗೆ ಮಾಡ್ತೀರಿ ಸರ್? ಈಗ ಕೆಲವೊಬ್ರು ಸಾವಯವ ಬೆಳೆಯೋರು ಇದಾರೆ, ಕೆಲವೊಬ್ರು ವಿಪರೀತ ಕೆಮಿಕಲ್ ಹಾಕಿ ಬೆಳೆಯೋರು ಇದಾರೆ. ನಿಮ್ಮ ಬೀಜ ಅದಕ್ಕೆ ಹೆಂಗೆ ಸ್ಪಂದಿಸುತ್ತೆ ಮತ್ತು ನೀವು ಏನು ಹೇಳಿ ಬೀಜ ಕೊಡ್ತೀರಿ, ಹೆಂಗೆ ಬೆಳಿಬೇಕಾತ ಸಕ್ಸಸ್ ಆಗ್ಬೇಕಂದ್ರೆ ಅಂತ? ಸರ್ ಈಗ ನಮ್ದು ಏನು ಬೀಜ ಇದೆ ಅಲ್ಲ, ನಾವೇನು ಕೊಡ್ತೀವಿ ಏರಿಯಾ ವೈಸ್ ಹೋಗ್ತಿರೋದು. ಪರ್ಟಿಕ್ಯುಲರ್ ಏರಿಯಾಗೆ ಏನು ಬೇಕು, ರೈತರಿಗೆ ಏನು ಬೇಕು, ಆ ಪ್ರಯೋಗ ಆ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಬೀಜ ಕೊಡ್ತಿರ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಅವರಿಗೆ ಟೊಮೆಟೊ ಬೇಕಾ, ಅದಕ್ಕೆ ರೆಸಿಸ್ಟೆನ್ಸ್ ಏನಿದೆ, ನಮಗೆ ಸ್ವಲ್ಪ ಮಾರ್ಕೆಟಲ್ಲಿ ಮಾಹಿತಿ ಇರುತ್ತೆ. ಅದಕ್ಕೆ ಸಪ್ರೇಟಾಗಿ ಮಾರ್ಕೆಟಿಂಗ್ ಟೀಮ್ ಏನಿರುತ್ತಲ್ಲ, ಮಾರ್ಕೆಟ್ ಡೆವಲಪ್ಮೆಂಟ್ ಟೀಮು, ಅವ್ರು ಅದನ್ನು ಇನ್ಫಾರ್ಮೇಷನ್ನು ನಮಗೆ ಗ್ಯಾದರ್ ಮಾಡಿ, ಡೇಟಾ ಗ್ಯಾದರೇಷನ್ ಎಲ್ಲ ಗ್ಯಾದರ್ ಮಾಡೋದು ಅವ್ರದ್ದು. ಓಕೆ. ಸೊ ಅವ್ರು ನಮ್ಗೆ ಏನು ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ ಅದ್ರ ಪ್ರಕಾರ ನಾವು ಇಲ್ಲಿ ಸಂಶೋಧನೆ ನಮ್ದು ರನ್ನಿಂಗ್ ಇರುತ್ತೆ. ಓಕೆ. ಅಂದರೆ ನೀವು ಅದನ್ನು ಬರೀ ಬೀಜ ಹೇಗಾಗುತ್ತೆ ಅಂತಂದರೆ ಬೀಜ ಆಗುತ್ತೆ, ಮೊಳಕೆ, ಅದು ಬೀಜ ರೆಡಿ ಮಾಡ್ತೀರಿ, ಇಲ್ಲಿ ಬೆಳೆದು ನೋಡ್ತೀರಾ ನೀವು ಅದನ್ನು? ಹೌದು, ಕಂಪಲ್ಸರಿ. ನೀವು ಏನು ನೀವು ಮಾರ್ಕೆಟ್ನಲ್ಲಿ ಕಮರ್ಷಿಯಲ್ ಮಾಡೋಕ್ಕಿಂತ ಮುಂಚೆ ನಾವು ಕಂಪಲ್ಸರಿ ಟ್ರಯಲ್ಸ್ ತೊಗೊತೀವಿ. ಸೊ ಒಂದು ಪ್ರಾಡಕ್ಟ್ ನಾವು ಮಾರ್ಕೆಟ್ ಇಂಟ್ರಡಕ್ಷನ್ ಮಾಡ್ಬೇಕಂದ್ರೆ 2 ಸೀಸನ್ 2 ವರ್ಷ ಅಂತ ಅನ್ಬೋದು ನಾವು. 2 ವರ್ಷ ಬರೀ ಟ್ರಯಲ್ಸ್ ಇರುತ್ತೆ. ಮತ್ತು ಇಲ್ಲಿ ಬೆಳೆದಿರಲ್ಲ ಇವಕ್ಕೆ ಏನು ನೀವು ಸಾವಯವ ಬೆಳೆದಿರ, ಏನು ಗೊಬ್ಬರ ಹಾಕಿರಿ? ಗೊಬ್ಬರ ಅಂತೂ ಇದ್ದೇ ಇರುತ್ತೆ. ಗೊಬ್ಬರ ಕೊಡಲೇಬೇಕು ಕಂಪಲ್ಸರಿ. ಅಂಥ ಗೊಬ್ಬರ ರೀ ಅದು? ಸರ್ ಅದು ನೀವು ಮಾರ್ಕೆಟ್ನಲ್ಲಿ ಫರ್ಟಿಗೇಷನ್ ಎಲ್ಲ ಸಿಗುತ್ತೆ, ನಿಮ್ಮ ಶೆಡ್ಯೂಲ್ ಇರುತ್ತೆ. ಆರ್ಗ್ಯಾನಿಕ್ ಇರುತ್ತೆ, ಸ್ವಲ್ಪ ಕೆಮಿಕಲ್ ಇರುತ್ತೆ. ಸೊ ಅದನ್ನ ಪ್ರಕಾರ ನಾವು ಬೆಳಿತೀವಿ. ಓಕೆ. ಅಂದರೆ ಕೆಮಿಕಲ್ ಇದು ಅಪಾಯಕಾರಿ ಅಂಥದ್ದು ಏನು ಆ ಥರ ಇಲ್ಲ, ಬೆಳೆಯಲ್ಲ. ಸಾವಯವ ತಿನ್ಬೋದು, ಇದನ್ನು ತಿನ್ಬೋದು, ಆರೋಗ್ಯಕರವಾದ ತಿನ್ನೋದೇ ಇದಲ್ಲ, ಎಲ್ಲ ನೀವು ಆರಾಮಾಗಿ ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ. ಹಾಂ. ಓಹೋ. ಸರ್ ಏನಂತಂದ್ರೆ ಮೋಸ್ಟ್ ಭಾಳ ಜನಗೆ ಮಿಸ್ಕನ್ಸೆಪ್ಷನ್ ಇದೆ, ಹೈಬ್ರಿಡ್ ಅಂತಂದ್ರೆ ಕೆಮಿಕಲ್ ಹಾಕಿ ಬೆಳೆದಿರ್ತಾರೆ. ಆ ಥರ ಇರಲ್ಲ. ಹೈಬ್ರಿಡ್ ಅಂತಂದ್ರೆ ನಾವು ಎದಕ್ಕಂತಂದ್ರೆ ತಂದಿರೋದಂತಂದ್ರೆ, ನೀವು ಯಾವಾಗ ಫುಡ್ ಶಾರ್ಟೇಜ್ ಆಗಿತ್ತಲ್ಲ ಇಂಡಿಯಾನಲ್ಲಿ ಮುಂಚೆ, ಅವಾಗ ನಾವು ಹೈಬ್ರಿಡೈಸೇಷನ್ ಅಂತ ಹೋಗಿರೋದು ಎಲ್ಲರೂ, ಸೀಡ್ ಹೈಬ್ರಿಡೈಸೇಷನ್. ಸೊ ಅದು ಹೈಬ್ರಿಡ್ ಮಾಡ್ಕೊಂತ ನಾವು ಓವರ್ ಪೀರಿಯಡ್ ಹೈಬ್ರಿಡ್ ಕ್ರಾಪ್ಸು ಮಾರ್ಕೆಟಲ್ಲಿ ನಾವು ಇಂಟ್ರೊಡಕ್ಷನ್ ಮಾಡಿದ್ವಿ. ಈಗ ಅಲ್ಲಿ ಟೀಮ್ ಬಂದೈತಲ್ಲ, ಎಲ್ಲಿಂದ ಬಂದಾರ್ರಿ ಅವರು? ಸರ್ ಅದು ಒಂದು ಕರ್ನಾಟಕದಿಂದ ಟೀಮ್ ಬಂದಿದೆ. ಕರ್ನಾಟಕದಿಂದ ಎಲ್ಲಿಂದ ಬಂದಾರ್ರಿ ಇವರು? ಹಾಸನಿಂದ ಬಂದು ನೋಡಾತ್ತಾರ. ಅವರೆಲ್ಲ ವೆರೈಟೀಸ್ ಚೆಕ್. ಹೌದನ್ರಿ? ಹಾಸನಿಂದ ಎಲ್ಲ ಟೀಮ್ ಬಂದಿದೆ. ಓಕೆ. ನಾವು ಇದು ಇದಂತಾರಲ್ಲ, ಹಿಂಗೆ ಕರ್ಕೊಂಬಂದು ಎಲ್ಲ ಪರಿಚಯ ಮಾಡಿಸ್ತೀರಿ ಅವ್ರಿಗೆ? ಹೌದು ಸರ್. ಇದು ಬ್ಯಾಡಗಿ ಮೆಣಸಿನಕಾಯಿ ಸರ್ಪನ್ 102 ಅಂತ ನಮ್ಮದು ಫ್ಲ್ಯಾಗ್ಶಿಪ್ ಪ್ರಾಡಕ್ಟ್.
ಭಾಳ ಮಾರ್ಕೆಟ್ನಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಇದು ಅಕ್ರಾಸ್ ಇದು. ಅದನ್ನೆಲ್ಲ ಹೈಬ್ರಿಡ್ ಮಾಡೋದು, ಏನೋ ಒಂದು ಲೋಕಲ್ ಯಾವುದೋ ಒಂದು ವೆರೈಟಿ ಸೆಲೆಕ್ಟ್ ಮಾಡೋದು, ಅದನ್ನೆಲ್ಲ ಹೈಬ್ರಿಡ್ ಮಾಡೋದು. ಸರ್ ಇದು ನೋಡಿರಿ, ಎಲ್ಲ ಒಂದೇ ಶೇಪ್, ಎಲ್ಲ ಒಂದೇ ಶೇಪ್ ಈ ಥರ ಏನೋ ಒಂದು ಯಾವುದೋ ಒಂದು ಲೋಕಲ್ ಇದನ್ನು ಮಾಡ್ಬೋದು, ಹೈಬ್ರಿಡ್ ಮಾಡೋದು. ಸೊ ಬದನೆನಲ್ಲಿ ಇದೆ ಮತ್ತು ಟೊಮೆಟೊ ಅಂತೂ ನಮ್ಮ ಹತ್ರ ಅಬ್ಲಾಂಗ್ ಇದೆ. ಯಾಕಂದರೆ ನಮ್ಮ ಭಾಗದಲ್ಲಿ ಹೋಗೋದು, ಕರ್ನಾಟಕ ಸೌತ್ನಲ್ಲಿ ಹೋಗೋದು ಎರಡೇ ವೆರೈಟಿ, ಒಂದು ಉತ್ತತ್ತಿ ಟೊಮೆಟೊ, ಇಲ್ಲಾಂತಂದರೆ ನಾಟಿ ವೈಟ್ ಶೋಲ್ಡ್ರು, ಅದನ್ನೇ ಹೋಗುತ್ತೆ. ಯಾಕಂದರೆ ಇದೇ ಇಷ್ಟಿದೆ ನಮ್ಮ ಹತ್ರ, ಅದು ಯಾಕೆ ಬೇಕು ಅಂತ ಇದನ್ನೇ ಸ್ವಲ್ಪ ಮಾರ್ಕೆಟಲ್ಲಿ ಅವ್ರಿಗೆ ಕೊಡೋಣ, ಇಂಪ್ರೂವ್ ಮಾಡೋಣ, ಇದ್ರ ಮೇಲೆ ಇಂಪ್ರೂವ್ ಮಾಡೋಣ. ಯಾಕಂತಂದರೆ ಎಲ್ಲ ಮಾಡೋಕ್ಕೆ ಹೋದ್ರೆ ಅಂದರೆ ಎಲ್ಲ ಕೆಲಸ ಆಗೋಲ್ಲ. ಅದಕ್ಕೆ ಒಂದು ಏನು ಇಟ್ಕೊಂಡು ಅದರಲ್ಲಿ ಏನು ಸ್ಪೆಷಲೈಸೇಷನ್ ಅದನ್ನೇ ಮಾಡ್ಕೊತ ಬೆಟ್ರ್ ಹೈಬ್ರಿಡ್ಸ್ ಕೊಡೋಣ ಮಾರ್ಕೆಟ್ನ ಅಂತ ಫೋಕಸಲ್ಲಿ ಮಾಡಿದ್ವಿ ಸರ್. ಹೊಸ ಏರಿಯಾನಲ್ಲಿ ಎಲ್ಲ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತಿದೆ. ಅವರು ಅದನ್ನು ಮುಂದೆ ಲೀಡ್ ತೊಗೊಂಡಿದ್ದಾರೆ. ಈಗ ಚಿಕ್ಕಮಗಳೂರು, ಹಾಸನ, ಮೈಸೂರು ಇದನ್ನು ಡೆವಲಪ್ ಮಾಡೋಣ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ರಮೇಶ್ ಅಂತ ಸರ್. ಓಕೆ, ಏನಿಲ್ಲಿ ಸರ್ಪಂಚ್ ಸೀಡ್ಸಲ್ಲಿ ASM ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೌತ್ ಕರ್ನಾಟಕ ಇನ್ಚಾರ್ಜ್ ಇದ್ದೀನಿ. ಸೌತ್ ಕರ್ನಾಟಕ ಹಾಸನ, ಚಿಕ್ಕಮಗಳೂರು, ಮೈಸೂರು, ಮಂಡ್ಯ, ಚಾಮರಾಜನಗರ, ತುಮಕೂರು ಅಪ್ ಟು ತುಮಕೂರುವರೆಗೂ ನೋಡ್ತಾ ಇದ್ದೀನಿ. ಓಕೆ, ಇದು ಏನು ಸೀಡ್ಸ್ ಬೇಕಂದ್ರೆ ನಿಮ್ಮನ್ನೇ ಹೌದು ಸರ್. ಸೌತ್ ಕರ್ನಾಟಕದಲ್ಲಿ ಏನೇ ಸೀಡ್ ಬೇಕಂತಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅವರಿಗೆ. ಓಕೆ, ಎಷ್ಟು ವರ್ಷ ಆಯಿತು ಸರ್? ನಾನು ಆ್ಯಕ್ಚುಲಿ ನಂದು ಸೀಡ್ ಇಂಡಸ್ಟ್ರಿಯಲ್ಲಿ ಮಾರ್ಕೆಟಿಂಗಿಗೆ ಬಂದು ನಂದು 24 ಇಯರ್ಸ್ ಆಯ್ತು ಇಲ್ಲಿವರೆಗೂ. ನಂದು ಲೈನ್ ಬೇರೆ. ನಾನು MA ಸೋಷಿಯಾಲಜಿ ಮುಗಿಸ್ಕೊಂಡು ಸೊ ಈ ಮಾರ್ಕೆಟಿಂಗ್ ಫೀಲ್ಡಿಗೆ ಬಂದೆ. 1 ಇಯರ್ ಲೆಕ್ಚರಾಗಿ ವರ್ಕ್ ಮಾಡಿದೆ. ಸೊ ನನಗೆ ಯಾಕೋ ಇದು ಅನ್ನಿಸ್ಲಿಲ್ಲ. ಸೊ ರೈತರ ಜೊತೆಯಲ್ಲಿ ವರ್ಕ್ ಮಾಡೋ ಒಂದು ಆಸೆ ಇತ್ತು. ಸೊ ಹಂಗಾಗಿ ಈ ಫೀಲ್ಡ್ ಆಯ್ಕೆ ಮಾಡಿಕೊಂಡೆ. ಸೊ 24 ಇಯರ್ಸಿಂದ ಈ ಇಂಡಸ್ಟ್ರಿಯಲ್ಲೇ ಬೇರೆ ಬೇರೆ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ಕೊತಾ ಬಂದೀನಿ. ಈ ಕಂಪ್ನಿಗೆ ಬಂದು ನಾನು 1.5 ವರ್ಷ ಆಯ್ತು ಈಗ. ಮತ್ತು ಹೇಳಿ, ಈ ಬೀಜದ ಗುಣಮಟ್ಟ ಮತ್ತು ಮಣ್ಣಿನ ಗುಣಮಟ್ಟ, ಏರಿಯಾ ಗುಣಮಟ್ಟ ಸರ್ ತುಂಬ ಪ್ರಮುಖವಾದ ವಿಚಾರ ಕೇಳಿದ್ರಿ. ತುಂಬ ಸಂತೋಷ ಆಯ್ತು ಈ ವಿಚಾರದಲ್ಲಿ. ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ರೈತರುಗಳಾಗೆ ಉಳ್ಕೊತಾ ಇದ್ದಾವೆ. ಈ ರೈತರುಗಳಾಗೆ ಉಳಿತಾ ಇದ್ದಾರೆ. ಇವತ್ತು ಯಾವುದಾದ್ರು ಒಂದು ಕಾರ್ಖಾನೆಗೆ ಫ್ರೀ ಕೊಡ್ತಾ ಇದ್ದಾರೆ. ರೈತರುಗಳಿಗೆ ಫ್ರೀ ಇಲ್ಲದ ಬದುಕು ಅಂದರೆ ಅದು ರೈತರದ್ದು ಮಾತ್ರ. ಅವರು ಯಾವಾಗಲೂ ಅವರು ನೆಮ್ಮದಿಯಾಗಿ ನಾನು ನಿದ್ದೆ ಮಾಡಿದೆ ಅಂತ ದಿನವೇ ಇಲ್ಲ. ಯಾಕೆಂದರೆ ಇವತ್ತು ಒಂದು ರೀತಿ ಅತಿವೃಷ್ಟಿ ಆಗುತ್ತೆ, ಒಂದು ಕಡೆ ಅನಾವೃಷ್ಟಿ ಆಗುತ್ತೆ. ಒಂದು ಕಡೆ ಮಳೆ ಇಲ್ಲದಲೇ ಬೆಳೆ ಎಲ್ಲ ಹೋಗ್ತಾ ಇದೆ, ಒಂದು ಕಡೆ ಮಳೆ ಹೆಚ್ಚಾಗಿ ಬೆಳೆಗಳೆಲ್ಲ ಹೋಗ್ತಾ ಇದೆ. ಮಳೆ ಜಾಸ್ತಿ ಬಂದರೂ ರೈತನಿಗೆ ಅದರ ಬಗ್ಗೆ ಪರಿಣಾಮ ಬೀರ್ತಾ ಇದೆ. ಸೊ ಮಳೆ ಕಮ್ಮಿ ಆದರೂ ಕೂಡ ಅದು ಅಡ್ಡ ಪರಿಣಾಮ ರೈತಗೆ ಬೀಳ್ತಾ ಇದೆ. ಸೊ ರೈತ ಏನು ಮಾಡ್ತಾ ಇದ್ದಾನೆ ಅಂದರೆ ಅವನ ಆಶಾಭಾವನೆ ಜಾಸ್ತಿ ಇದೆ ರೈತಗೆ. ಅವ್ನು ಏನೋ ಒಂದು ಈ ವರ್ಷ ನನಗೆ ಏನೋ ಒಂದು ಫಸಲು ಬರುತ್ತೆ, ಈ ವರ್ಷ ನಾನು ಇಷ್ಟು ದುಡಿಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದಾನೆ. ಬಟ್ ಯಾವುದೇ ಒಂದು ಕಂಪ್ನಿ ಆಗಲಿ ಅಥವಾ ಇದಾಗಲಿ ಅದನ್ನು ಇಷ್ಟೇ ಬಜೆಟ್ ಅಂತ ಮಾಡ್ತಾರೆ. ಬಟ್ ರೈತಗೆ ಬಜೆಟ್ ಇಲ್ಲ ಜೀವನ. ಸೊ ಆ ಥರ ಇದಾಗ್ತಾಯಿದೆ. ಬಟ್ ವೆರಿ ಇಂಪಾರ್ಟೆಂಟ್, ಮೊದಲು ಮಣ್ಣಿನ ಆಯ್ಕೆ ವೆರಿ ಇಂಪಾರ್ಟೆಂಟ್ ಸರ್. ಮೊದಲು ಏನವರು ಕಲ್ಟಿವೇಷನ್ ಮಾಡ್ತಾರೆ, ಕಲ್ಟಿವೇಷನ್ ವೆರಿ ಇಂಪಾರ್ಟೆಂಟ್. ನಾವು ಈಗೇನು ಮಾಡ್ತಾಯಿದ್ದೀವಿ ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಯಿಲಿಗೆ ನಾವು ಕಳೆನಾಶಕಗಳನ್ನು ಯೂಸ್ ಮಾಡ್ತಾಯಿದ್ದಾರೆ. ಮೊದಲೆಲ್ಲ ಏನು ಮಾಡ್ತಿದ್ರು, ಕಳೆ ತೆಗಿಯೋಕ್ಕೆ ಲೇಬರ್ಸ್ ಎಲ್ಲ ಸಿಗೋರು, ಲೇಬರ್ಸಿಂದ ಇದು ಮಾಡ್ತಿದ್ರು. ಈಗ ಲೇಬರ್ಸ್ ಪ್ರಾಬ್ಲಮ್ ಇರೋದ್ರಿಂದ ಕಳೆನಾಶಕ ಆದಷ್ಟು ಅರ್ಬಿಸೈಡ್ಗಳನ್ನ ಜಾಸ್ತಿ ಮಾಡ್ತಾಯಿದ್ದಾರೆ. ಅರ್ಬಿಸೈಡ್ಗಳಲ್ಲಿ ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ತಕ್ಕಂಥ ಕೆಲಸ ಮಾಡುತ್ತೆ. ಸೊ ಅದ್ರ ಜೊತೆಗೆ ಏನು ಕಳೆ ಏನು ತೆಗಿತದೆ ಅದ್ರ ಜೊತೆಗೆ ಸೂಕ್ಷ್ಮಾಣು ಜೀವಿಗಳು ನಾಶ ಆಗ್ತಾಯಿದೆ. ಸೊ ಹಾಗಾಗಿ ಬರ್ತಾ ಅತಿ ಗುಣಮಟ್ಟವಾದಂತಹ ತರಕಾರಿ ಬೀಜಗಳಾಗಲಿ, ತರಕಾರಿ ಬೆಳೆಗಳಾಗಲಿ ಅಥವಾ ದ್ವಿದಳ ಧಾನ್ಯಗಳಾಗಲಿ ಸಿಗ್ತಾಯಿಲ್ಲ. ಸೊ ಇದನ್ನು ಮೊದಲು ಅವರು ಮಣ್ಣಿನ ಆಯ್ಕೆ ವೆರಿ ಇಂಪಾರ್ಟೆಂಟು. ಯಾವ ಮಣ್ಣಲ್ಲಿ ಯಾವ ಬೆಳೆ ಬರುತ್ತೆ ಅಂದರೆ ನಮ್ಮಂಥ ಮಾಹಿತಿದಾರರನ್ನ ಕೇಳಿ ಮಾಹಿತಿ ಪಡ್ಕೊಂಡು ಮಾಡೋದು ತುಂಬ ಒಳ್ಳೆಯದು. ಆ ಊರಿನಲ್ಲೇ ಅಥವಾ ಯಾರೋ ಒಬ್ಬ ಸ್ವಲ್ಪ ಮಣ್ಣಿನ ಬಗ್ಗೆ ಅನುಭವ ಇದ್ದರೆ ಅವನನ್ನು ತಿಳ್ಕೊಂಡು ಅವನ ಹತ್ರ ಕನ್ಸಲ್ಟ್ ಮಾಡಿ. ಆಮೇಲೆ ಈಗ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರಗಳಿದ್ದಾವೆ. ದಯಮಾಡಿ ಎಲ್ಲ ರೈತರುಗಳಿಗೆ ನನ್ನೊಂದು ಮನವಿ, ಅಪ್ ಟು 3 ಇಯರ್ಸಿಗೆ ಒಂದು ಸರಿ ಅವರ ಮಣ್ಣನ್ನು ಚೆಕಪ್ ಮಾಡಿಸ್ಕೊಳೋದು ತುಂಬ ಒಳ್ಳೆಯದು. ಈಗೇನಾಗ್ತಾಯಿದೆ, ಮಣ್ಣಲ್ಲಿ ಸಾರಜನಕದ ಅಂಶ ಇರುತ್ತೆ, ಅವರು ಸಾರಜನಕವನ್ನು ಮತ್ತೆ ನೀವು ಫರ್ಟಿಲೈಸರ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ತಪ್ಪಾಗ್ತಾಯಿದೆ. ಸೊ ಈ ಆ್ಯಟಿಟ್ಯೂಡನ್ನು ಬಿಡಬೇಕು, ಮಣ್ಣಿನ ಆಯ್ಕೆ ಮಾಡಬೇಕು. ಮಣ್ಣಿನ ಪರೀಕ್ಷೆ ವೆರಿ ಇಂಪಾರ್ಟೆಂಟ್. ಮಣ್ಣಿನ ಪರೀಕ್ಷೆ ಮಾಡಬೇಕು. ನಮ್ಮ ರೈತರುಗಳು ಮಣ್ಣಿನ ಪರೀಕ್ಷೆ ಮಾಡಿ ಆ ಮಣ್ಣಿಗೆ ಸರಿ ಹೊಂದತಕ್ಕಂತಹ ಬೆಳೆಗಳನ್ನು ಬೆಳೀತಕ್ಕಂಥದ್ದು ತುಂಬ ಮುಖ್ಯ. ಅದಾಯಿತು ಸರ್. ನಾನು ಬೀಜದ ಬಗ್ಗೆ ಕೇಳ್ತಾ ಇದ್ದೆ. ಅಂದರೆ ಮಾರ್ಕೆಟಲ್ಲಿ ಬೇಕಾದಷ್ಟು ಕಂಪನಿಗಳು ಸರ್ ಅದು ಸಿಗುತ್ತೆ. ಅದನ್ನು ಕೂಡ ತಾವು ಹೇಳ್ದಂಗೆ ಬೀಜಗಳ ಕಂಪನಿಯ ಗುಣಮಟ್ಟವನ್ನು ನಿರ್ಧರಿಸೋದು ಕೂಡ ರೈತರೇ. ಗೊತ್ತಾಗುತ್ತೆ. ಸೊ ಅದು ಯಾವ ಥರ ತಿಳ್ಕೊಬೇಕು ಅಂದರೆ ಸರ್, ಈಗ ನೂರಾರು ಕಂಪ್ನಿಗಳು ತಮ್ಮ ಒಂದು ಇಚ್ಛಾಶಕ್ತಿಗೆ, ತಮ್ಮ ಒಂದು ಲಾಭಕ್ಕೋಸ್ಕರ ತುಂಬ ಕಂಪ್ನಿಗಳು ಇಮಿಟೇಟರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಈಗ ಯಾವ್ದಾದ್ರು ಒಂದು ಸೀಡನ್ನು ಬಂದರೆ ಅದೇ ಹೆಸರಲ್ಲಿ ಬೇರೆ ಹೆಸರನ್ನ ಇಟ್ಬಿಟ್ಟು ಬೇರೆ ಕಂಪ್ನಿಗಳಿಗೆ ಕೊಟ್ಟು ಅದನ್ನು ಮಾರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಕೆಲವೊಂದು ಕಂಪ್ನಿಗಳು ಮಾರ್ಕೆಟಿಂಗ್ ಏಜೆನ್ಸಿ ಅಂತ ಮಾಡ್ಕೊಂಡಿದ್ದಾರೆ. ಸೊ ಆ ಏಜೆನ್ಸಿ ಥ್ರೂ ಮಾರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು ಏನಾಗಿದೆ, ಹಳ್ಳಿಗಳಲ್ಲಿ ಕೆಲವೊಂದು ನರ್ಸರಿಗಳು, ಟ್ರಸ್ಟೆಡ್ ನರ್ಸರಿಗಳಿದೆ.
ನರ್ಸರಿಗಳನ್ನು ಕೇಳಬೇಕು. ನರ್ಸರಿಗಳವರಿಗೆ ಮಾಡಿ ಅನುಭವ ಇರ್ತದೆ, ಆ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿ ಅನುಭವ ಇರ್ತದೆ. ಸೊ ಆ ನರ್ಸರಿ ಟೆಸ್ಟೆಡ್ ನರ್ಸರಿಗಳನ್ನು ಕೇಳಬೇಕು. ನಮ್ಮಂಥ ಕಂಪ್ನಿಯವರು ಇರ್ತಾರೆ, ಕಂಪ್ನಿಯವರು ಕೂಡ ಕಂಪನಿ ಅಂದರೆ ಇಲ್ಲಿ ಕೂಡ ಏಜೆಂಟ್ ಇದ್ದಾರೆ, ಇಲ್ಲಿ ಕೂಡ ಅದೇ ವ್ಯವಸ್ಥೆ ಇದೆ. ಹೌದು ಸರ್, ಹೌದು ಸರ್. ಇದು ಅಂತ ಭಿನ್ನ ಅಂದರೆ ಇಲ್ಲಿ ಉತ್ತಮವಾದ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಸರ್. ನಮ್ದೇನಾಗಿದೆ, ಇದು ಫಸ್ಟ್ ನಾವು ಕಂಪನಿ ಅಂತ ಸ್ಟಾರ್ಟ್ ಮಾಡೇ ಇಲ್ಲ ಸರ್. ನಾವು ಬೀಜ ಉತ್ಪಾದನಾ ಕೇಂದ್ರ ಅಂತ ಮಾಡಿಕೊಂಡು ಈ ಕಂಪನಿಯನ್ನು ಒಬ್ಬರು ವಾಲಂಟಿಯರ್ ರಿಟೈರ್ಡ್ ತೊಗೊಂಡು ಇವ್ರು ಮಾಡಿದಂತಹ ಪ್ರೊಫೆಸರ್ ಮಾಡಿರ್ತಕ್ಕಂತಹ ಕಂಪನಿ. ಸೊ ಅವರ ಒಂದು ಅಭಿಲಾಷೆ ಇಷ್ಟೇ, ರೈತರಿಗೆ ಉತ್ತಮವಾದ ಗುಣಮಟ್ಟದ ಬೀಜಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಇವರು ಆ ಒಂದು ಹಂತದಿಂದನೂ ಕೆಲಸ ಮಾಡ್ಕೊಂಬರೋದ್ರಿಂದ ಇಷ್ಟು ವರ್ಷ ಆದರೂ ಕೂಡ ಈ ಕಂಪನಿಯ ನೇಮ್ ಎಲ್ಲತಲ್ಲೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅಂದರೆ ನೀವು ಹೇಳ್ತಾ ಇರೋದು ಬರೀ ಬೀಜ ಕೊಡ್ತಾ ಇಲ್ಲ ಕಂಪನಿ, ನಿಮ್ಗೆ ಬೆಳೆಯನ್ನು ತೋರಿಸುತ್ತೆ, ಮಾಹಿತಿಯನ್ನು ಕೊಡ್ತೀವಿ ಸರ್. ಈಗ ಏನು ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಈ ಕಂಪನಿಯ ಮಾರಾಟಾಧಿಕಾರಿಗಳು ಏನಿದ್ದೀವಿ ಅಥವಾ ಈ ಫೀಲ್ಡ್ ಅಸಿಸ್ಟೆಂಟ್ಸ್ ಹೇಳಿದರೆ ಪ್ರತಿದಿನ ಮಾರ್ಕೆಟ್ ವಿಸಿಟನ್ನು ಮಾಡ್ತೀವಿ. ನಮ್ಮಲ್ಲಿ ಎಲ್ಲರೂ ಕೂಡ ಅವೈಲಬಿಲಿಟಿ ಸಿಗ್ತೀವಿ. ಸೊ ಅವ್ರು ಯಾವಾಗ ಫೋನ್ ಮಾಡಿದ್ರು ಕೂಡ ಫೋನ್ ತೆಗಿತಕ್ಕಂಥ ಕೆಲವೊಂದು ಕಂಪ್ನಿಗಳಲ್ಲಿ ಫೋನ್ ಮಾಡಿದರೆ ನೀವು 9 ಗಂಟೆ ಮೇಲೆ ಫೋನ್ ಮಾಡಿದರೆ ಯಾವುದೇ ಎಂಪ್ಲಾಯಿ ಫೋನ್ ತೆಗಿಯಲ್ಲ. ಸೊ ನಮ್ಮಲ್ಲಿ ಆ ಥರ ಭಾವನೆ ಇಲ್ಲ ಸರ್. 24/7 ಯಾವಾಗ ಫೋನ್ ಮಾಡಿದ್ರು ನಾವು ಫೋನ್ ತೆಗಿತೀವಿ, ಉಚಿತ ಮಾಹಿತಿಯನ್ನು ನೀಡ್ತೇವೆ. ಈಗ ನಿಮ್ಮಲ್ಲಿ ತೊಗೊಂಡಿರ್ತಕ್ಕಂಥ ರೈತರು ಸುಮಾರು ವರ್ಷದಿಂದ ಇರೋದ್ರಿಂದ ಈ ಪ್ರಶ್ನೆ ನನಗೆ, ಹೌದು ಸರ್, ಎಷ್ಟು ಇಳುವರಿ ಬೆಳೆದಿದ್ದಾರೆ, ಆ ಥರದ ಉದಾಹರಣೆಗಳು ಏನಾದರೂ ಸರ್? ಅದ್ರ ಬಗ್ಗೆ ಇದು ತುಂಬ ಒಳ್ಳೆಯ ವಿಚಾರ. ಯಾಕಂದರೆ ಗುಣಮಟ್ಟ ಅಂತ ಮಾತ್ರ ಹೇಳಿದೆ ನಾನು. ಗುಣಮಟ್ಟದ ತಕ್ಕಂತೆ ಇಳುವರಿ ಬೇಕು ಅನ್ನೋದೊಂದು ತುಂಬ ಒಳ್ಳೆಯ ಇದನ್ನು ಕ್ವಶನನ್ನು ನಾನು ಕೇಳಿದ್ರಿ ಸರ್. ಗುಣಮಟ್ಟ ಚೆನ್ನಾಗಿದ್ದಾಗ ಮಾತ್ರ ಇಳುವರಿ ಹೆಚ್ಚಾಗಲಿಕ್ಕೆ ಸಾಧ್ಯ. ಇಲ್ಲಿ ಉತ್ತಮವಾದ ಗುಣಮಟ್ಟದಿಂದ ಕೊಟ್ಟಿರೋದ್ರಿಂದ ನನ್ನ ಒಂದು ಏರಿಯಾದಲ್ಲಿ ನಾನು ಕಳೆದ ಬಾರಿ ಚಿಲ್ಲಿ ಪೈರನ್ನು ಕೊಟ್ಟಿದ್ದೆ. 1 ಎಕರೆಗೆ ಚಿಲ್ಲಿ ಪೈರನ್ನು ಕೊಟ್ಟಿದ್ದೆ. 1 ಎಕರೆಗೆ 7,000 ಸೀಡ್ಲಿಂಗನ್ನು ಹಾಕಿದ್ರು, 7,000 ಸಸಿಗಳನ್ನು ಹಾಕಿದ್ರು. 7,000 ಸಸಿಗಳಿಗೆ 26 ಟನ್ ಮೆಣಸಿನಕಾಯಿಯನ್ನು ಕುಯ್ದಿದ್ದಾರೆ, ಹಸಿ ಮೆಣಸಿನಕಾಯಿನ ಫ್ರೆಶ್ ಪರ್ಪಸ್ಗೆ. ಸೊ ಇದು ಬೇಲೂರು, ಹಳೇಬೀಡು ಹತ್ರ ಬೇಲೂರು ಅಂತ ಬರುತ್ತೆ. ಸೊ ಹಾಸನ ಡಿಸ್ಟಿಕ್ಕು, ಬೇಲೂರು ತಾಲೂಕು, ಊರ ಹೆಸರು ಹಾಂದಲೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಯ ರೈತ ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಅವರು 25 ಟನ್ನನ್ನು ಮಾರಾಟ ಮಾಡಿ 2 ಟನ್ ಮೆಣಸಿನ ಇದನ್ನು ಡ್ರೈ ಫ್ರೂಟನ್ನು ಮಾಡಿದ್ದಾರೆ, ಒಣಮೆಣಸಿನ್ಕಾಯನ್ನು ಮಾಡಿದ್ದಾರೆ. ಓಕೆ, ನನಗೆ ಇನ್ನೊಂದು ಪ್ರಶ್ನೆ ಬಂತು. ಈಗ ಆಯಿತು, ಮೆಣಸಿನ್ಕಾಯಿ ಬೆಳೆದ್ರು, ಆತನೇ ಇದೇ ಬೀಜದ್ದೇ ಒಳ್ಳೆ ಉತ್ತಮ ಫಸಲು ಬಂದಿರುವಂಥದ್ದನ್ನ ಬೀಜ ಮಾಡ್ಕೋಬಹುದಾ ರೈತ? ಅದು ಮೇನ್ ವೆರಿ ಇಂಪಾರ್ಟೆಂಟ್ ಸರ್. ಇದರಲ್ಲಿ ನಾವು ಹೇಳ್ತಾ ಇರೋದು, ಇಲ್ಲಿ ಕೆಲವೊಂದು ರೈತರುಗಳು ಇದೇ ಥರ ಬುದ್ಧಿವಂತಿಕೆಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಏನು ತಪ್ಪಾಗ್ತಾ ಇದೆ ಅಂದರೆ, ನಾವು ಇಲ್ಲಿ ಸೀಡ್ ಟ್ರೀಟ್ಮೆಂಟ್ ಅಂತ ಮಾಡ್ತೇವೆ. ಸೀಡ್ ಟ್ರೀಟ್ಮೆಂಟ್ ಯಾವ ಥರ ಮಾಡ್ತೀವಿ ಅಂದರೆ, ಅದಕ್ಕೆ ಕೆಲವೊಂದು ಕೆಮಿಕಲ್ ಪೌಡ್ರನ್ನ ಯೂಸ್ ಮಾಡಿ, ಸೊ ಅದರಲ್ಲಿ ಜರ್ಮಿನೇಷನ್ ಟೆಸ್ಟ್ ಅಂತ ಮಾಡ್ತೀವಿ. ನಮ್ಮಲ್ಲಿರ್ತಕ್ಕಂಥ ಪ್ರೋಸೆಸ್ಗಳೇನಿದೆ, ನಮ್ಮಲ್ಲಿ ಸಡನ್ನಾಗಿ ಯಾವುದು ಸೀಡ್ ಸಿಗಲ್ಲ ಸರ್. ಈಗ ನಾನು ಈ ಸೀಡನ್ನು ನೋಡ್ಬಿಟ್ಟು ನಾನು ನಾಳೆ ಬೇಕು ಅಂದರೆ ಕೊಡೋಕ್ಕಾಗಲ್ಲ. ಈ ಸೀಡ್ ನನಗೆ ಮಾರ್ಕೆಟಿಗೆ ಬರಬೇಕು ಅಂದರೆ 1 ಇಯರ್ ತೊಗೊಳುತ್ತೆ. ಯಾಕಂದರೆ ಫಸ್ಟ್ ನಾವು ಅದನ್ನು ಕಮರ್ಷಿಯಲ್ ಅಂತ ಕೊಡಲ್ಲ, ಫಸ್ಟ್ ನಾವು ಅದನ್ನು ಟ್ರಯಲ್ ಅಂತ ಕೊಡ್ತೀವಿ. ಫಸ್ಟ್ ಫೀಲ್ಡಲ್ಲಿ ನೋಡಿದ ನಮ್ಮ ಮೇಲೆ ಅಧಿಕಾರಿಗಳು ಬರ್ತಾರೆ, ನಾವು ನೋಡ್ತೀವಿ, ಪೆಥಾಲಜಿ ಅವ್ರು ಬರ್ತಾರೆ, ಎಲ್ಲರೂ ನೋಡ್ತೀವಿ. ಸೊ ಅದಾದ ನಂತರ 2ನೇದು ಸ್ಕ್ರೀನ್ 1 ಅಂತ ಡೆಮೋ ಅಂತ ಕೊಡ್ತೀವಿ. ಟ್ರಯಲ್ ಆದಮೇಲೆ ಡೆಮೋ ಅಂತ ಕೊಡ್ತೀವಿ, ಅದು ಸ್ಕ್ರೀನ್ 1 ಯಾವ ಥರ ಕೊಡ್ತೀವಿ. ಸೊ ನಾವು ಅಲ್ಲಿ ಟ್ರಯಲ್ ನೋಡಿದಂಥವನ್ನ ಈ ಥರ ನಮ್ಮ R&Dಲಿ ಹಾಕ್ತೀವಿ. ಇದು ನಮ್ಮದು ಡೆಮೋ 1, ಸ್ಕ್ರೀನ್ 1. ಸೊ ಇದು R&Dಲಿ ಹಾಕ್ತೀವಿ. R&D ಮತ್ತು ನೆಕ್ಸ್ಟ್ ಇದನ್ನು ಮತ್ತೆ ಫಾರ್ಮರಿಗೆ ಕೊಡ್ತೀವಿ. ಸೊ ಇದು ಸ್ಕ್ರೀನ್ 2. ಆಗ ಏನು ಮಾಡ್ತೀವಿ ನಾವು, ಅದೇ ಸೀಡನ್ನು ಅದು ಕರೆಕ್ಟಾಗಿ ಅಲ್ಲಿ ಪರ್ಫೆಕ್ಟಾಗಿ ಇದಾಯಿತು ಅಂದರೆ ನೆಕ್ಸ್ಟ್ ನಾವು ಮಾರ್ಕೆಟಿಂಗ್ ಬರ್ತೀವಿ. ಸೊ ರೈತರದಲ್ಲಿ ಆ ಪ್ರೋಸೆಸ್ ಇರಲ್ಲ. ಈ ಸರಿ ಇದು ಬಂತು, ನೆಕ್ಸ್ಟ್ ಹಾಕಬೇಕು ಅಷ್ಟೇ ಅವ್ರದ್ದು. ಸೊ ಅದು ಬೋಲ್ಡ್ ಸೀಡ್ ಆಗಿರಲ್ಲ, ಅದು ಸೀಡ್ ಬಲ್ತಿರಲ್ಲ, ಅದು ಯಾವುದನ್ನು ಕೂಡ ಪ್ರಶ್ನೆನೇ ಇದನ್ನೇ ಮಾಡಲ್ಲ ಅವರು, ಇದನ್ನೇ ತಿಳ್ಕೊಳಕ್ಕೆ ಇಷ್ಟಪಡಲ್ಲ. ಸೊ ಡೈರೆಕ್ಟಾಗಿ ಸೋಯಿಂಗ್ ಮಾಡ್ತಾರೆ. ಸೊ ಇಳುವರಿ ಆಟೋಮೆಟಿಕಾಗಿ ಕಮ್ಮಿ ಆಗುತ್ತೆ. ಈಗ ಬೇರೆ ಬೀಜಕ್ಕೆ ನಿಮ್ಮ ಬೀಜಕ್ಕೆ ಹೋಲಿಸಿದರೆ ಇಳುವರಿ ಆಯಿತು, ಕ್ವಾಲಿಟಿ ಆಯಿತು, ಕ್ವಾಂಟಿಟಿನೂ ಹೇಳಿದ್ರಿ. ಈ ದಿವಸಗಳಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತೆ ಸರ್? ಇದೆ ಸರ್. ಈಗ ನೀವು ಅಲ್ಲಿ ಬರ್ತಾ ಎಂಟ್ರೆನ್ಸಲ್ಲೇ ನೋಡಿದ್ರಿ ಸರ್, ರಾಕಿ ಅಂತಂದು ದೇಸಿ ಟೊಮೊಟೊ ಇದೆ ನಮ್ಮ ಹತ್ರ. ಅದನ್ನು ನಾವು ಈ ಕಡೆ ಎಲ್ಲ ಏನಂತಾರೆ, ಮದನಪಲ್ಲಿ ಟೊಮೊಟೊ ಅಂತಾರೆ, ಉಳ್ಳಿ ಟೊಮೊಟೊ ಅಂತಾರೆ. ಸೊ ನಮ್ಮ ಕಡೆ ಎಲ್ಲ ದೇಸಿ ಟೊಮೊಟೊ ಅಂತ ಕರಿತೇವೆ. ಸೊ ಇದು ಬೇರೆ ಕಂಪೇರ್ ಟು ಕಂಪ್ನಿ ಹೆಸರುಗಳು ಬೇಡ, ಬೇರೆ ಕಂಪ್ನಿಗಳದ್ದು ಆ್ಯಕ್ಚುಲಿ ಎಲ್ಲ 80 ಡೇಸ್ ಬೇಕು ಸರ್ ಫಸ್ಟ್ ಪಿಕ್ಕಿಂಗ್ ಮಾಡಲಿಕ್ಕೆ. ಫಸ್ಟ್ ಕುಯ್ಲ್ ಬರಲಿಕ್ಕೆ 80 ಡೇಸ್ ಬೇಕಾಗುತ್ತೆ, 80 ದಿನ ಬೇಕಾಗುತ್ತೆ. ಸೊ ಇದು ನಮಗೆ 65ರಿಂದ 70 ದಿನಕ್ಕೆ ಬರುತ್ತೆ. ಸೊ ಅರ್ಲಿ ವೆರೈಟಿ ಅದನ್ನ ತೋರಿಸಿರಂತೆ. ಈಗ ಇಲ್ಲಿ ನಿಂತಿರೋದ್ರಿಂದ ಇದನ್ನು ಕೇಳಿಬಿಡ್ತೀನಿ, ಇದ್ರ ಹೆಸರು ಏನು, ಇದ್ರ ಇಳುವರಿ ಸರ್? ಇದರಲ್ಲಿ ಜವಾರಿ ತಳಿ ಇದು, ಜವಾರಿ. ಸೊ ಇದನ್ನು ಬಾಟ್ಲ್ ಗಾರ್ಡ್ ಅಂತ ಕರಿತೇವೆ. ಬಾಟ್ಲ್ ಗಾರ್ಡ್, ಸೋರೆಕಾಯಿ ಅಂತ ಕನ್ನಡದಲ್ಲಿ ಸೋರೆಕಾಯಿ ಅಂತ ಕರಿತೀವಿ, ಇದನ್ನು ಇಂಗ್ಲೀಷಲ್ಲಿ ಬಾಟ್ಲ್ ಗಾರ್ಡ್ ಅಂತ ಕರಿತೇವೆ. ಸೊ ಇದರಲ್ಲಿ ನಮ್ಮಲ್ಲಿ ಹೆಚ್ಚು ಕಮ್ಮಿ ಒಂದು 12ರಿಂದ 13 ವೆರೈಟಿಗಳಿದೆ. ಸೊ ಇದು ಕೆಲವೊಂದು ಭಾಗದಲ್ಲಿ ಇಷ್ಟು ಲಾಂಗ್ ಇದ್ರೂ ಹೋಗ್ತದೆ.
ಕೆಲವೊಂದು ಭಾಗದಲ್ಲಿ ಶಾರ್ಟ್ ಕೇಳ್ತಾರೆ. ಸೊ ಕೆಲವೊಂದು ಭಾಗ ಅಂದರೆ ಈಗ ತುಮಕೂರು ಆ ಕಡೆ ಎಲ್ಲ ಶಾರ್ಟ್ ಬೇಕಾಗುತ್ತೆ. ತುಮಕೂರು, ಮೈಸೂರು, ಮಂಡ್ಯ, ಚಾಮರಾಜನಗರ. ಶಾರ್ಟ್ ಉದ್ದಿದ್ರೆ ಏನಾಗುತ್ತೆ? ಸರ್ ಇಲ್ಲಿ ಏನಾಗಿದೆ, ಇಲ್ಲೆಲ್ಲ ಈಗ ಮೊದಲೆಲ್ಲ ಏನಿತ್ತು, ಅವಿಭಕ್ತ ಕುಟುಂಬಗಳಿತ್ತು. ಮನೆಯಲ್ಲಿ ಒಂದು 10-12 ಜನ ಇದ್ರು. ಸೊ ಈಗೇನಾಗಿದೆ, ಒಂದೊಂದು ಮನೇಲಿ ಗಂಡ, ಹೆಂಡತಿ, ಮಕ್ಕಳು ಅಷ್ಟೇ. ಅದು ಈಗ ಒಬ್ಬನೇ ಮಗ ಅಥವಾ ಒಬ್ಬಳೇ ಮಗು, 3 ಜನ ಇರ್ತಾರೆ. ಸೊ ಈಗೆಲ್ಲ ಏನಾಗ್ತಾ ಇದೆ ಅಂದರೆ, ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ರೆ ಮಾತ್ರ 1 kg 2 kg ತೊಗೊಂಡೋದ್ರೆ, ಈ ಥರ 1 kg 2 kg ತೊಗೊಂಡೋದ್ರೆ ಅವಾಗ ಕ್ಲೋಸ್ ಆಗುತ್ತೆ. ಬಟ್ ಇದನ್ನು ಕಟ್ ಮಾಡಿಟ್ರೆ ಅಷ್ಟು ಟೇಸ್ಟ್ ಇರಲ್ಲ. ಸೊ ಫ್ಯಾಮಿಲಿ ಕಂಡು 100% ಸರ್, 100%. ನೀವು ಈಗ ವಾಟರ್ ಮಿಲನಲ್ಲೂ ಅಷ್ಟೇ ಸರ್, ನಿಮಗೆ ಬಿಗ್ ಸೈಜ್ ವಾಟರ್ ಮಿಲನ್ ಬರೋದು ನೀವು ನೋಡಿದಿರ ಅನ್ಸುತ್ತೆ. 12-15 kg ವಾಟರ್ ಮಿಲನ್ ಬರೋಂಥ ವಾಟರ್ ಮಿಲನ್ಗಳಿತ್ತು ಫಸ್ಟ್ ಟೈಮ್. ಸೊ ಈಗ ನೋಡಿ ಸರ್, ನಿಮಗೆ ಸ್ಮಾಲ್ ಬರುತ್ತೆ. ಈಗ 1.5 kg ಬರೋದು, 2 kg ಬರೋಂಥ ವಾಟರ್ ಮಿಲನ್ ಇದೆ. ಸೀಡ್ಸಲ್ಲಿ ಡಿಫ್ರೆಂಟ್ ಹೌದು ಸರ್, ಆಟೋಮೆಟಿಕ್ ಆಗಿದೆ ಸರ್. ಇವತ್ತೇನು ಕಂಪ್ನಿ ಏನಿದೆ, ಕಂಪ್ನಿ ಮುಂದೆ ಈಗ ನಮ್ಮ ಸರಲ್ಲಿ ಮಾತಾಡ್ತಾ ಹೇಳಿದ್ರು, ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ ಕಂಪ್ನಿ. ನಾವು ಇವತ್ತಿನ ಮಾತ್ರ ಯೋಚನೆ ಮಾಡ್ತಾ ಇದೀವಿ. ಇಲ್ಲಿ ಇವತ್ತಿನ ಫೀಲ್ಡಿಗೆ ಬಂದಿದೆ, ಈ ಫೀಲ್ಡಲ್ಲಿ ಏನಾಗಿದೆ, ಇದೇನು ನೋಡ್ತಿದ್ವಿ, ಇದು ನೋಡ್ತಿದ್ವಿ. ಬಟ್ ನಮ್ಮ ಕಂಪ್ನಿನಲ್ಲಿ ಅದೇ ಯೋಚನೆ ಮಾಡ್ತಾಯಿಲ್ಲ ಸರ್. ಮುಂದಿನ ಫ್ಯೂಚರ್ 20 ವರ್ಷಕ್ಕೆ ನಾವೇನು ಕೊಡಬೇಕು, ಯಾವ ಥರ ಡೆವಲಪ್ ಆಗ್ಬೋದು, ಮಾರ್ಕೆಟ್ ಯಾವ ಥರ ಡೆವಲಪ್ ಆಗ್ಬೋದು, ರೈತ ಯಾವ ಥರ ಇದಾಗ್ಬೋದು ಅನ್ನೋದನ್ನು ಯೋಚನೆ ಮಾಡ್ತೀವಿ. ಅದ್ಭುತ. ಈಗ ಇಳುವರಿ ಎಷ್ಟು ಬರುತ್ತೆ ಎಕರೆಗೆ? ಸರ್ ಆ್ಯಕ್ಚುಲಿ ಇದು ನಾನು ನೋಡಿರೋ ಮಟ್ಟಿಗೆ ಇದು 30-35 ಟನ್ವರೆಗೂ ಬರುತ್ತೆ ಸರ್ ಎಕರೆ. ಒಂದು ಎಕರೆಗೆ? 1 ಎಕರೆಗೆ 30 ಟನ್ ಕಾಮನ್ ಆಗಿ ಬರುತ್ತೆ ಸರ್. ಎಷ್ಟು ತಿಂಗಳಿಗೆ? ಸರ್ ಇದು ಆ್ಯಕ್ಚುಲಿ ನಿಮಗೆ ಇದು ಕೂಡ ನಿಮಗೆ ಒಂದು 75-80 ಡೇಸ್ಗೆ ಫಸ್ಟ್ ಪಿಕಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ನಿಮಗೆ ಮಲ್ಚಿಂಗ್. ನೀವು ಮಲ್ಚಿಂಗ್ ಇಲ್ಲ ಅಂದರೆ ವೀಡೋ ಜಾಸ್ತಿ ಬರುತ್ತೆ, ನಿಮಗೆ ಕಳೆ ಜಾಸ್ತಿ ಬರುತ್ತೆ. ಕಳೆ ಜಾಸ್ತಿ ಬಂದಾಗ ನೀವು ನಾರ್ಮಲಿ ಏನು ಮಾಡ್ತೀರಾ, ನಾರ್ಮಲಿ ನಮ್ಮ ರೈತರುಗಳದ್ದು ಇದೇನಿದೆ ಅಂದರೆ, ಸೊ ಕಳೆ ಬಂದ ತಕ್ಷಣ ಅದು ಕಳೆ ಕೀಳಿಸೋಲ್ಲ, ಅದನ್ನು ಅರ್ಬಿಸೈಡ್ನ ಸ್ಪ್ರೇ ಮಾಡ್ತಾರೆ, ವಿಡಿಸೈಡ್ನ ಸ್ಪ್ರೇ ಮಾಡ್ತಾರೆ, ಅದನ್ನು ಕಳೆ ತೆಗಿತಾರೆ. ಸೊ ನಿಮಗೆ ಕಳೆನಾಶಕ ಜಾಸ್ತಿ ಆದಷ್ಟು ಕೂಡ ಇಳುವರಿ ಕಮ್ಮಿ ಆಗುತ್ತೆ, ಫ್ಲವರ್ ಡ್ರಾಪ್ ಆಗುತ್ತೆ, ಹೂಗಳು ಉದುರಿಕೆ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಕರೆಕ್ಟ್ ಪಕ್ಕ ವಾತಾವರಣ ಬಂತು, ಇದಾಯಿತು ಅಂತ ಹೇಳಿದ್ರೆ 30 ಟನ್ವರೆಗೂ ಬೆಳೆದಿರೋ ರೈತರುಗಳು ನಮ್ಮಲ್ಲಿ ಎಕ್ಸಾಂಪಲ್ ಇದ್ದಾರೆ. ಏನು ರೇಟ್ ಇದೆ ಈಗ ಸದ್ಯಕ್ಕೆ? ಸರ್ ಈಗ ಪ್ರೆಸೆಂಟ್ ಇವತ್ತಿನ ರೇಟು 12 ರೂಪಾಯಿ ಇದೆ kg. ಒಂದು ಇದು ಎಷ್ಟು ಬರ್ತದೆ ಸರ್? ಇದು ಆ್ಯಕ್ಚುಲಿ 3-4 kg ಬರುತ್ತೆ ಇದು. ಬಟ್ ಇದು ನಮ್ಮ ಕಡೆ ಮಾರ್ಕೆಟ್ ಕಮ್ಮಿ ಸರ್. ಆ್ಯಕ್ಚುಲಿ ಕರ್ನಾಟಕದಲ್ಲಿ ಸ್ವಲ್ಪ ಇದು ಮಾರ್ಕೆಟ್ ಕಮ್ಮಿ. ಸೊ ಇದು ನಾರ್ಮಲಿ ಇದು ರಾಜಸ್ಥಾನ ಮತ್ತು ಬಿಹಾರ ಈ ಕಡೆ ಜಾಸ್ತಿ ಬರುತ್ತೆ. ಸೊ ಇಲ್ಲಿ ತುಂಬ ವೆರೈಟಿಗಳಿದೆ. ಆಮೇಲೆ ಅದಕ್ಕಿಂತ ತುಂಬ ಹೀಲ್ಡ್ ಇರೋಂಥ ವೆರೈಟಿಗಳಿದೆ. ಆದರೆ ಯಾವುದನ್ನು ನಾವು ಸೆಲೆಕ್ಟ್ ಮಾಡಿಲ್ಲ. ಅವ್ರ ಏರಿಯಾದಲ್ಲಿ ಯಾವ್ದು ಮಾರ್ಕೆಟಿಂಗ್ ಇದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿದೆ. ಸೊ ಈ ಥರ ಸೆಲೆಕ್ಷನ್ ಅವರಿಗೆ ಬಿಡ್ತೀವಿ. ಸೆಲೆಕ್ಷನ್ ಅವ್ರು ಮಾಡಿದರೆ ಮಾತ್ರ ಅಲ್ಲಿ ಮಾರ್ಕೆಟಲ್ಲಿ ಅದು ಅಶ್ಯೂರೆನ್ಸ್ ಆಗ್ಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಕಷ್ಟ ಆಗ್ತದೆ.